ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ವೆನ್ ಲೈಫ್ ಗಿವ್ ಯು ಟ್ಯಾಂಜರೀಸ್ನ ಫಸ್ಟ್ ಎಪಿಸೋಡ್ದು ಸೆಕೆಂಡ್ ಪಾರ್ಟ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಯಾರೆಲ್ಲ ಫಸ್ಟ್ ಎಪಿಸೋಡ್ದು ಫಸ್ಟ್ ಪಾರ್ಟ್ನ ನೋಡಿಲ್ಲ ಮೊದಲು ಅದನ್ನು ನೋಡ್ಕೊಂಬನ್ನಿ, ಆಗ ಈ ಪಾರ್ಟ್ ಅರ್ಥ ಆಗುತ್ತೆ ಅಂತ ಹೇಳ್ತಾ, ನನ್ನ ಎಕ್ಸ್ಪ್ಲನೇಷನಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ಮೊದಲೇ ಬಾರಿಗೆ ನನ್ನ ಎಕ್ಸ್ಪ್ಲನೇಷನ್ ವಿಡಿಯೋನ ನೋಡ್ತಿದ್ರು, ನನ್ನ ಎಕ್ಸ್ಪ್ಲನೇಷನ್ ಏನಾದರೂ ನಿಮ್ಗೆ ಇಷ್ಟ ಆಗ್ತಿದ್ರೆ, ನಾನು ಆಲ್ರೆಡಿ ವಾಟ್ಸ್ ರಾಂಗ್ ವಿತ್ ಸೆಕ್ರೆಟರಿ ಕಿಮ್, ಮ್ಯಾರಿ ಮೈ ಹಸ್ಬೆಂಡ್ ಮತ್ತು ಕೊರಿಯನ್ ಮೂವೀಸ್ಗಳಾದ ಎಕ್ಸುಮಾ ಮತ್ತು ಬಿ ವಿತ್ ಯುನ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅನ್ಸತಿ ಚೆಕ್ ಮಾಡಿ. ಜೊತೆಯಲ್ಲಿ ಲವ್ ಇಸ್ ಸ್ವೀಟ್ ಚೈನೀಸ್ ಡ್ರಾಮಾನು ಕೂಡ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ಅದನ್ನು ಒಂದ್ಸತಿ ಚೆಕ್ ಮಾಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡಿದೆ ಈಗ ಎಪಿಸೋಡ್ನ ಕಂಟಿನ್ಯೂ ಮಾಡೋಣ ಬನ್ನಿ. ಇಲ್ಲಿ ಯೇಸುನವ್ರ ತಾಯಿ ಹೇಳ್ತಿದ್ದಾರೆ, ನೀನು ಯಾವ ವಿಷಯಕ್ಕೂ ಕಾಂಪ್ರಮೈಸ್ ಆಗಬೇಡ, ನಿಮ್ಗೆ ಏನು ಬೇಕು ಅನ್ಸುತ್ತೋ ಅದನ್ನೆಲ್ಲ ನನ್ನ ಕೇಳು, ನಾನು ನಿನಗೆ ಅದನ್ನು ನೆರವೇರಿಸ್ಕೊಡ್ತೀನಿ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನ್ ಕೂಡ ಹೇಳ್ತಿರ್ತಾಳೆ, ಅಮ್ಮ ನೀವು ಅಷ್ಟೇ ಯಾವ ವಿಷಯಕ್ಕೂ ಕಾಂಪ್ರಮೈಸ್ ಆಗಬೇಡಿ, ನಾನು ದೊಡ್ಡವಳಾದ್ಮೇಲೆ ನಾನು ನಿಮಗೆ ಅಂತ ಹೇಳ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಯೇಸುನವ್ರ ತಾಯಿನ ತೋರಿಸ್ತಾರೆ. ಇಲ್ಲಿ ಅವರು ಸಿಗರೆಟ್ನೆಲ್ಲ ತೊಗೊಂಡೋಗಿ ಬೆಂಕಿ ಒಳಗಡೆ ಎಸೆತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನವ್ರ ತಂದೆ ಕೇಳ್ತಿರ್ತಾರೆ, ಏನು ಮಾಡ್ತಿದ್ಯಾ, ನಿನ್ಗೆ ಏನಾಯಿತು ಅಂತ. ಇಲ್ಲಿ ಅದಕ್ಕೆ ಯೇಸುನವ್ರ ತಾಯಿ ಹೇಳ್ತಿರ್ತಾರೆ, ನನ್ನ ಮಗಳು ಹೇಳಿದ್ಲವಳು ದೊಡ್ಡವಳಾದ್ಮೇಲೆ ನನಗೋಸ್ಕರ ಮುತ್ತಿನ ಹಾರ ಎಲ್ಲ ತೊಗೊಬರ್ತಾಳಂತೆ, ಅದಕ್ಕೋಸ್ಕರ ಆದರೂ ನಾನು ಬದುಕಿರ್ಲೇಬೇಕಲ್ವಾ, ಅದಕ್ಕೆ ಇದನ್ನೆಲ್ಲ ಮಾಡ್ತಿದ್ದೀನಿ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನವ್ರ ಎರಡನೇ ತಂದೆ ಅವ್ರ ಕೂದಲಿಗೆ ಕಲರ್ ಮಾಡ್ತಿರ್ತಾರೆ. ಯೇಸು ನಿನ್ನ ತುಂಬಾ ಚಿಕ್ಕವಳು, ಅವಳು ದೊಡ್ಡವಳಾಗಕ್ಕೆ ತುಂಬಾ ಟೈಮ್ ಇದೆ ಅಂತ. ಇಲ್ಲಿ ಅದಕ್ಕೆ ಯೇಸುನವ್ರ ತಾಯಿ ಹೇಳ್ತಿರ್ತಾರೆ, ಮಕ್ಕಳಂತೂ ಬೇಗ ದೊಡ್ಡವರಾಗ್ಬಿಡ್ತಾರೆ. ಇಲ್ಲಿ ಯೇಸುನವ್ರ ತಾಯಿ ಕಲ್ಲಿಂದ ಎಲ್ಲ ಸಿಗರೆಟ್ ಪ್ಯಾಕೆಟ್ಗಳನ್ನ ಹಚ್ಚಿಟ್ಟಿರ್ತಾರೆ, ಅದನ್ನು ತಗೊಂಬಂದು ಬೆಂಕಿಗೆ ಹಾಕ್ತಾ ಹೇಳ್ತಿರ್ತಾರೆ, ನೋಡ್ತಾ ಇನ್ನೊಂದು ಸ್ವಲ್ಪ ದಿನದಲ್ಲೇ ನನ್ನ ಕತ್ತಲ್ಲಿ ಮುತ್ತಿನ ಹಾರ ಇರುತ್ತೆ ಅಂತ. ಇಲ್ಲಿ ಅದಕ್ಕೆ ಯೇಸುನವ್ರ ಎರಡನೇ ತಂದೆ ಅವ್ರ ಕೂದಲಿಗೆ ಕಲರ್ ಮಾಡ್ತಾ ಹೇಳ್ತಿರ್ತಾರೆ, ಮಕ್ಕಳು ಬೇಗ ದೊಡ್ಡವರಾಗ್ಬಿಡ್ತಾರೆ, ಹಂಗೆ ದೊಡ್ಡವರು ಬೇಗ ವಯಸ್ಸಾದಂಗೆ ಆಗ್ಬಿಡ್ತಾರೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಯೇಸುನವ್ರ ಎರಡನೇ ತಂದೆ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನಿನಗೆ ಗೊತ್ತಾ, ನಾನೊಂದು ಪೇಪರಲ್ಲಿ ಓದಿದ್ದೆ, ಈಗ ಕೊರಿಯನ್ಸ್ ಜಾಸ್ತಿ ಅಂದರೆ 52 ವರ್ಷ ಅಷ್ಟೇ ಬದುಕೋದು ಅಂತ. ಇಲ್ಲಿ ಅದಕ್ಕೆ ಯೇಸುನವ್ರ ತಾಯಿ ಹೇಳ್ತಿರ್ತಾರೆ, ಇಲ್ಲ ನಾನು ಹಿಂಗೆ ಆದ್ರೂ 60 ವರ್ಷ, ಇಲ್ಲ ಅಂದ್ರೆ ಅಮ್ಮಮ್ಮ ಅಂದ್ರೂ ಒಂದು 70 ವರ್ಷ ಬದುಕ್ತೀನಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಯೇಸುನವ್ರ ತಾಯಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಆಗ ಆ ಏಜಲ್ಲಿ ನಾನು ಹಿಂದೆ ತಿರುಗಿ ನೋಡಿದಾಗ ನನ್ನ ಲೈಫಲ್ಲಿ ಏನೇನು ಕಷ್ಟಗಳಿತ್ತು ಅದೆಲ್ಲ ನನಗೆ ಚಿಕ್ಕದು ಮಾಮೂಲಿ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಅವರು ಫುಲ್ಲು ಸ್ಮೈಲ್ ಮಾಡ್ತಿರ್ತಾರೆ. ಈಗ ಇಲ್ಲಿ ನಮಗೆ ತೋರಿಸ್ತಾರೆ, ಯೇಸುನವ್ರ ತಾಯಿ ಎದ್ದೋಗ್ಬಿಟ್ಟು ಯೇಸುನವ್ರ ಎರಡನೇ ತಂದೆ ಹತ್ರ ಸಿಗರೇಟ್ ಇಟ್ಟಿರ್ತಾರಲ್ಲ ಅದನ್ನೆಲ್ಲ ತಗೊಂಡ್ಬಂದು ಬೆಂಕಿಗೆ ಬಿಸಾಕ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನವ್ರ ಎರಡನೇ ತಂದೆ ಹೇಳ್ತಿರ್ತಾರೆ, ನಾನು ಸಿಗರೇಟ್ ಸೇದೋದನ್ನ ಬಿಟ್ಟಿಲ್ಲ ಅಂತ. ಇಲ್ಲಿ ಅದಕ್ಕೆ ಯೇಸುನವ್ರ ತಾಯಿ ಹೇಳ್ತಿರ್ತಾರೆ, ಇನ್ಮೇಲೆ ನೀನು ಸಿಗರೇಟ್ ಸೇದೋದನ್ನೆಲ್ಲ ಬಿಟ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಅವರು ನಗ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನವ್ರ ತಂದೆ ಎದ್ದೋಗ್ಬಿಟ್ಟು, ಏನು ಮಾಡ್ತಿದ್ಯಾ, ನನ್ನನ್ನು ಯಾಕೆ ಈ ವಿಷಯಕ್ಕೆಲ್ಲ ಸಿಗಾಕಿಸ್ತಿದ್ಯಾ ಅಂತ ಸಿಗರೇಟ್ ಎತ್ಕೊಳ್ಳೋಕೆ ಅಂತ ಹೋಗ್ತಿರ್ತಾರೆ. ಆದರೆ ಯೇಸುನವ್ರ ತಾಯಿ ಅಲ್ಲೇ ನಿಂತ್ಕೊ ಅಂತ ಅಲ್ಲಿಗೆ ನಿಲ್ಲಿಸ್ಬಿಡ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಒಂದು ಮರನ ತೋರಿಸ್ತಾರೆ. ಈ ಮರದ್ದು ಯಾವ ಥರ ರೀತಿ ಇರುತ್ತೆ, ಅದು ಕಾಲ ಚೇಂಜ್ ಆಗ್ತಾ ಇದ್ದಂಗೆ ಆ ಮರ ಕೂಡ ಚೇಂಜ್ ಆಗ್ತಿರುತ್ತೆ. ಈಗ ಪೂರ್ತಿ ಎಲೆ ಹಣ್ಣುಗಳಿರುತ್ತೆ, ಆಮೇಲೆ ಕಾಲ ಚೇಂಜ್ ಆಗಿದ ತಕ್ಷಣ ಆ ಎಲೆ ಎಲ್ಲ ಉದ್ರೋಗ್ಬಿಡುತ್ತೆ, ಆಮೇಲೆ ಫುಲ್ಲು ಸ್ನೋ ಬೀಳ್ತಿರೋದು. ಹೀಗೆ 1 ವರ್ಷ ಕಂಪ್ಲೀಟ್ ಆಗಿರೋದನ್ನ ತೋರಿಸ್ತಾರೆ. ಬ್ಯಾಕ್ಗ್ರೌಂಡಲ್ಲಿ ಹೀರೋಯಿಂದು ವಾಯ್ಸ್ ಬರ್ತಿರುತ್ತೆ. ಹೊರಗಡೆಯಿಂದ ನೋಡಿದ್ರೆ ಪ್ರಪಂಚದ ಕಾಲ ಬೇಗ ಮುಗೀತಿದೆ ಅಂತ ಅನಿಸುತ್ತೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಹೀರೋಯಿಂದು ಬ್ಯಾಕ್ಗ್ರೌಂಡ್ ವಾಯ್ಸು ಕಂಟಿನ್ಯೂ ಆಗ್ತಾ ಬರ್ತಿರುತ್ತೆ. ಹೂವುಗಳು ಅರಳುತ್ತೆ ಮತ್ತೆ ಎಲ್ಲ ಉದ್ರೋಗುತ್ತೆ, ಆಮೇಲೆ ಬರುತ್ತೆ ಯಾರಿಗೂ ಬೇಡದೇ ಇರೋ ರೊಂಬೆ ಕೊಂಬೆಗಳು ಒಣಗೋಗಿರೋದು. ಈಗ ಸ್ಟೋರಿ ನಡೀತಿರೋ ಇಯರ್ ಬಂದು 1961 ಆಗಿರುತ್ತೆ. ಈಗ ಸೀನು ಶಿಫ್ಟ್ ಆಗಿ ಯೇಸುನವ್ರ ತಾಯಿನ ತೋರಿಸ್ತಾರೆ. ಇಲ್ಲಿ ಅವರು ತಗೊಂಡು ಬಂದಿರೋ ಕಪ್ಪೆ ಚಿಪ್ಗಳನ್ನೆಲ್ಲ ಕ್ಲೀನ್ ಮಾಡ್ತಿರ್ತಾರೆ. ಈಗ ಇಲ್ಲಿ ನಮಗೆ ತೋರಿಸ್ತಾರೆ ಹೀರೋರ ಅಜ್ಜಿನ. ಇಲ್ಲಿ ಹೀರೋರ ಅಜ್ಜಿ ಯೇಸುನವ್ರ ತಾಯಿನ ಶುದ್ಧಿ ಮಾಡ್ತಿರ್ತಾರೆ. ಇಲ್ಲಿ ನಮಗೆ ಯೇಸುನ ತೋರಿಸ್ತಾರೆ. ಇಲ್ಲಿ ಯೇಸುನು ಬೆಂಕಿ ಹಚ್ಚಿಸೋದಕ್ಕೆ ಅಂತ ಒಂದು ಕಲ್ಗಳನ್ನೆಲ್ಲ ಇಟ್ಬಿಟ್ಟು ಬೆಂಕಿ ಹತ್ತಿಸ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಸ್ಕೂಬಾ ಡೈವಿಂಗಿಗೆ ಹೋಗ್ತಿದ್ದು ಎಲ್ಲ ಟೀಮಲ್ಲಿ ಇರೋರು 3 ಜನ ಬಂದಿರ್ತಾರೆ. ಇಲ್ಲಿ ಅವರು ಹೇಳ್ತಿರ್ತಾರೆ, ಈಗಲಾದ್ರೂ ನಿನ್ನ ಹಠನ ಬಿಟ್ಟು ಸ್ಕೂಬಾ ಡೈವಿಂಗ್ ಮಾಡೋದು ನಿನ್ನ ಹೆಲ್ತಿಗೆ ಒಳ್ಳೇದಲ್ಲ ಅಂತ, ಈಗಾದ್ರೂ ನಿನ್ನ ಹಠನ ಬಿಟ್ಟು ಸುಮ್ಮನಿರು ಅಂತ ಹೇಳ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಇರೋರ ಅಜ್ಜಿ ಏನಿರ್ತಾರೆ ಯೇಸುನ್ಗೆ ಕಾಳುಗಳನ್ನೆಲ್ಲ ತೆಗೆದು ಹೊಡಿತಾ ಶುದ್ಧಿ ಮಾಡ್ತಿರ್ತಾರೆ. ಇಲ್ಲಿ ಯೇಸುನವ್ರ ತಾಯಿಯ ಸ್ಕೂಬಾ ಡೈವಿಂಗ್ ಅಲ್ಲಿ ಟೀಮ್ ಇರುತ್ತಲ್ಲ, ಅವ್ರು ಬಂದಿರೋರ್ಗೆ ಹೇಳ್ತಿರ್ತಾರೆ, ನೀವು ಈ ತರ ಸುಮ್ನೆ ಭಾಷಣ ಹೊಡೆಯೋದನ್ನ ಬಿಟ್ಬಿಟ್ಟು ಇನ್ನೂ ಏನಾದ್ರು ಮಾಡ್ಬೇಕು ಅಂದ್ರೆ ನಾನು ಇನ್ನ ಚೆನ್ನಾಗಿ ಬದುಕ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ಳಿ ಅಂತ ಹೇಳಿ. ಅದಕ್ಕೆ ಡುಮ್ಡುಮಗಿರೋ ಆಂಟಿ ಫುಲ್ಲು ಅಳ್ತಾ ಹೇಳ್ತಿರ್ತಾರೆ, ನೋಡು ನೀನು ರಕ್ತದ ವಾಂತಿ ಮಾಡ್ಕೋತಾ ಇದೆಯಾ, ಈಗ ನೀನು ಮತ್ತೆ ಸಮುದ್ರದೊಳಗಡೆ ಸ್ಕೂಬಾ ಡೈವಿಂಗ್ ಮಾಡಕ್ ಹೋಗ್ತೀಯ ಅಂದ್ರೆ ಅದು ನೀನು ಸಮಾಧಿಗೆ ಹೋಗ್ತಾ ಇರೋ ತರ ಅಂತ ಹೇಳ್ತಿರ್ತಾರೆ. ಮತ್ನೆಲ್ಲ ಕೇಳಿ ಯೇಸುನ್ಗೆ ಫುಲ್ಲು ಕೋಪ ಬಂದ್ಬಿಡುತ್ತೆ. ಅದಕ್ಕೆ ಅವಳು ಅಲ್ಲಿಂದ ಎದ್ದೋಗ್ಬಿಡ್ತಾಳೆ. ಇಲ್ಲಿ ಯೇಸುನವ್ರ ತಾಯಿ ಹೇಳ್ತಿರ್ತಾರೆ, ಸಾವು ಯಾವಾಗ ಬೇಕಾದ್ರೂ ಬರ್ಬೋದು ಅಂತ. ಇಲ್ಲಿ ಅದಕ್ಕೆ ಇರೋ ಅವ್ರ ಅಜ್ಜಿ ಹೇಳ್ತಿರ್ತಾರೆ, ನಾನು ಈಗ್ಲೂ ಕೂಡ ನೋಡ್ಬೋದು, ಆ ಯಮದೂತರು ನಿಮ್ ಮನೆ ಬಾಗ್ಲಲ್ಲೇ ನಿಂತಿದ್ದಾರೆ, ಅವರು ಬ್ಲ್ಯಾಕ್ ಕಲರ್ ಬಟ್ಟೆ ಹಾಕೊಂಡಿದ್ದಾರೆ, ಅವರು ನಿನ್ನೇ ಗುರಾಯಿಸ್ತಿದ್ದಾರೆ, ನೀನು ಮತ್ತೆ ಸಮುದ್ರಕ್ಕೆ ಏನಾದ್ರು ಹೋದ್ರೆ ನಿಜವಾಗ್ಲೂ ಅಲ್ಲಿಂದಾನೇ ನಿನ್ ಪ್ರಾಣನ ತಗೊಂಡೋಗ್ತಾರೆ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನವ್ರ ತಾಯಿ ಹೇಳ್ತಿರ್ತಾರೆ, ನಾನು ಸಾವಿಗೆ ಎದುರ್ಕೊಳ್ಳೋದಿಲ್ಲ, ಅದು ಅಲ್ದಲೆ ನಾನು ಡೈಲಿ ಸಾವಿನ ಜೊತೆನೆ ಯುದ್ಧ ಮಾಡ್ಕೊಂಡು ಬರ್ತೀನಿ, ಆ ಥರ ಇದ್ದಿದ್ರೆ ನಾನು ಸ್ಕೂಬಾ ಡೈವಿಂಗ್ ನ ಕಲಿತಾನೆ ಇರ್ಲಿಲ್ಲ ಅಂತೆಲ್ಲ ಹೇಳ್ತಿರ್ತಾರೆ.
ಇಲ್ಲಿ ಯೇಸುನ್ ಅವ್ರ ತಾಯಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನೀವು ಇದನ್ನೆಲ್ಲ ನನ್ನ ಹತ್ರ ಹೇಳಿ ನನ್ನನ್ನು ಎದುರಿಸಕ್ ಬರಬೇಡಿ ಅಂತ ಹೇಳ್ತಿರ್ತಾರೆ. ಇಲ್ಲಿ ನಮಗೆ ತೋರಿಸ್ತಾರೆ ಹೀರೋ ಅವ್ರ ಅಜ್ಜಿ ಚಿಕ್ಕ ಚಿಕ್ಕ ಮಕ್ಳು ಇರ್ತಾರಲ್ಲ, ಯೇಸುನ್ ಅವ್ರ ತಂಗಿ ಮತ್ತೆ ತಮ್ಮ, ಅವ್ರಿಗೂ ಕೂಡ ಶುದ್ಧೀಕರಣನ ಮಾಡ್ತಿರ್ತಾರೆ. ಇಲ್ಲಿ ಅದಕ್ಕೆ ಚೋಂಗ್ಚಾ ಹೇಳ್ತಿದ್ದಾರೆ, ನೀನು ಸ್ಕೂಬಾ ಡೈವಿಂಗ್ ಹೋಗ್ಲಿಲ್ಲ ಅಂದ್ರೆ ನಿನ್ ಮಕ್ಳು ಹೊಟ್ಟೆ ಹಸ್ಕೊಂಡು ಹಾಗೆ ಸತ್ತೋಗ್ಬಿಡ್ತಾರ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಚೋಂಗ್ಚಾ ಪಕ್ಕದಲ್ಲಿ ನಿಂತಿರೋ ಅಜ್ಜಿ ಹೇಳ್ತಿರ್ತಾರೆ, ಕ್ವಾಂಗ್ರಿ ನಾವು ಯಾವತ್ತೂ ನಿನ್ನ ಉಪವಾಸ ಇರೋದಕ್ಕೆ ಬಿಡೋದಿಲ್ಲ. ಸ್ಕೂಬಾ ಡೈವಿಂಗ್ ಅಲ್ಲಿ ಎಲ್ಲಾರು ಒಟ್ಟಿಗೆ ಇರ್ತಾರೆ, ಯಾರ ಕೈಲಿ ಆಗಲ್ಲ ಮಿಕ್ದವ್ರೆಲ್ಲಾರು ಅವ್ರಿಗೆ ಹೆಲ್ಪ್ ಮಾಡ್ತಾರೆ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಕ್ವಾಂಗ್ರಿ ಅವರು ಹೇಳ್ತಿರ್ತಾರೆ, ನೋಡು ಹೋಗು, ಸುಮ್ಮನೆ ನನಗೆ ಕೋಪ ಬರಿಸ್ಬೇಡ, ನೀನ್ ಭಿಕ್ಷೆ ಯಾರಿಗ್ ಬೇಕು, ನಾನು ಬದುಕಿರೋ ಗಂಟ ದುಡ್ಕೊಂಡ್ ತಿಂತೀನಿ ಅಂತ ಹೇಳ್ತಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಯೇಸುನ ತೋರಿಸ್ತಾರೆ. ಇಲ್ಲಿ ಅವಳು ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಕ್ವಾಂಗ್ರಿನ ತೋರಿಸ್ತಾರೆ. ಇಲ್ಲಿ ಕ್ವಾಂಗ್ರಿ ಹೇಳ್ತಿರ್ತಾಳೆ, ಎಲ್ಲಿವರೆಗೂ ನನ್ನ ಮಕ್ಕಳಿಗೆ ಎಲ್ಲನೂ ಒಂದು ಮಟ್ಟಕ್ಕೆ ಮಾಡಲ್ವಾ ಅಲ್ಲಿವರೆಗೂ ನಾನು ಸಾಯೋದಿಲ್ಲ, ನಿಮ್ಗೆ ಕೇಳಿಸ್ತಾ ನಾನು ಹೇಳ್ತಿರೋದು ಅಂತ ಕಿರ್ಚ್ತಾ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಅವ್ರ ಅಜ್ಜಿ ಗೊತ್ತಾ ಯಾರು ದೆವ್ವಗಳಾಗ್ತಾರೆ ಅಂತ. ಯಾವುದೇ ವ್ಯಕ್ತಿ ಮನುಷ್ಯನ ಜನ್ಮದಲ್ಲಿ ಇದ್ದಾಗ ಈ ತರ ಎಲ್ಲ ದುರಾಂಕಾರ ಇಲ್ದಲೆ ಮುಕ್ತಿಯಿಂದ ಆಕಾಶಕ್ಕೆ ಹೋಗ್ತಾರೋ ಅವ್ರನ್ನ ಬಿಟ್ಟು ಮಿಕ್ದವರೆಲ್ಲ ದೆವ್ವಗಳಾಗ್ತಾರೆ ಹಾಗೆ ಹೀಗೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಕಾಂಗ್ರಿ ಅವರು ಹೇಳ್ತಾ ಇರ್ತಾರೆ, ನನಗೆ ನನ್ನ ಮಕ್ಳ ಚಿಂತೆ ಅಷ್ಟೇ, ದೆವ್ವ ಆಗ್ತೀನೋ ಬಿಡ್ತೀನೋ ಅದ್ರ ಚಿಂತೆ ನನಗಿಲ್ಲ, ನಾನು ಬದುಕಿರೋವರೆಗೂ ನನ್ನ ಮಕ್ಳಿಗೆ ಉಪವಾಸ ಇರೋದಕ್ಕೆ ಬಿಡಲ್ಲ, ನಾನು ಕಷ್ಟಪಟ್ಟು ದುಡ್ದು ನನ್ನ ಮಕ್ಳನ್ನ ಒಂದ್ ಮಟ್ಟಕ್ಕೆ ತಂದೆ ತರ್ತೀನಿ ಅಂತೆಲ್ಲ ಹೇಳ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಯೇಸುನ್ಗೆ ಫುಲ್ಲು ಕೋಪ ಬಂದ್ಬಿಟ್ಟಿರುತ್ತೆ. ಅದಕ್ಕೆ ಅವಳು ಅಡುಗೆ ಮನೆಯಿಂದ ಎದ್ದು ಬಂದ್ಬಿಟ್ಟು ಸ್ಕೂಬಾ ಡೈವಿಂಗಿಗೆ ಏನ್ ಬಟ್ಟೆ ಯೂಸ್ ಮಾಡ್ತಾರೆ ಅದನ್ನೆಲ್ಲ ತಗೊಂಡೋಗಿ ಬೆಂಕಿ ಒಳಗಡೆ ಎಸಿತಿರ್ತಾಳೆ. ಇದನ್ನ ನೋಡಿ ಚೋಂಗ್ಚಾ ಅವರು ಹೇಳ್ತಿರ್ತಾರೆ, ಒಳ್ಳೆ ಕೆಲಸ ಮಾಡಿದೆ ಮಗಳೇ, ಈ ಬಟ್ಟೆ ಇಲ್ದಲೆ ಅವಳು ಸ್ಕೂಬಾ ಡೈವಿಂಗ್ ನ ಮಾಡೋದಕ್ಕಾಗಲ್ಲ ಅಂತ ಹೇಳ್ತಿರ್ತಾರೆ. ಇದನ್ನೆಲ್ಲ ನೋಡಿ ಕಾಂಗ್ರಿ ಅವರು ಹೇಳ್ತಿರ್ತಾರೆ, ನಿಜವಾಗ್ಲೂ ಪೂರ್ತಿ ಮೆಂಟ್ಲಾಗ್ಬಿಟ್ಟಿದ್ದಾಳೆ ಇವಳು ಅಂತ. ಇಲ್ಲಿ ನಮ್ಗೆ ತೋರಿಸ್ತಾರೆ ಯೇಸುನ ಬೆಂಕಿಗೆ ಬಟ್ಟೆನೆಲ್ಲ ಬೆಸಕದ್ಮೇಲೆ ಆಚೆಗೆ ನಡ್ಕೊಂಡು ಹೋಗ್ತಿರ್ತಾಳೆ. ಇಲ್ಲಿ ಕ್ವಾಂಗ್ರಿ ಅವರು ಹೇಳ್ತಾ ಇರ್ತಾರೆ, ನಾನು ತಪ್ಪು ಮಾಡ್ಬಿಟ್ಟೆ ಇವಳನ್ನ ನಮ್ಮ ಮತ್ತೆ ಮನೆ ಕರ್ಕೊಂಡು ಬಂದಿದ್ದು ಅಂತ. ಇಲ್ಲಿ ನಮ್ಗೆ ತೋರಿಸ್ತಾರೆ ಯೇಸುನ್ ಬರ್ದಿರೋ ಪೋಯಮ್ದು ಏನಿರುತ್ತೆ ಅದನ್ನ ತಗೊಂಡ್ಬಂದು ಇವರು ಮನೆ ಬಾಗ್ಲಿಗೆ ಹಾಕಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಯೇಸುನ್ನ ತೋರಿಸ್ತಾರೆ. ಇಲ್ಲಿ ಅವಳು ಕೋಪದಲ್ಲಿ ನಡ್ಕೊ ಬರ್ತಿರ್ತಾಳೆ. ಅಲ್ಲಿ ನೋಡಿದ್ರೆ ಹೀರೋ ಕುತ್ಕೊಂಡು ಕೆಳಗಡೆ ನೆಲ ಕೆರಿತಿರ್ತಾನೆ. ಅವನ ಕೈಯಲ್ಲಿ ಯೇಸುನ್ಗೆ ಊಟ ಕೊಡೋದಕ್ಕೆ ಅಂತ ಕೂಡ ಒಂದು ಪ್ಯಾಕೆಟ್ ಇರುತ್ತೆ. ಅದನ್ನ ನೋಡ್ಬಿಟ್ಟು ಯೇಸುನ್ಗೆ ಫುಲ್ಲು ಕೋಪ ಬಂದ್ಬಿಡುತ್ತೆ. ಹೀರೋ ಕೂಡ ಯೇಸುನ್ನ ನೋಡಿದ ತಕ್ಷಣ ಎದ್ದು ನಿಂತ್ಕೋತಾನೆ. ಇಲ್ಲಿ ಯೇಸುನ್ಗೆ ಫಸ್ಟೇ ಕೋಪ ಬಂದಿರೋದ್ರಿಂದ ಆ ಪ್ಯಾಕೆಟ್ ನ ಕೆಳಗಡೆ ಬಿಸಾಕ್ಬಿಟ್ಟು, ನಾನು ನಿನ್ ಕಣ್ಣಿಗೆ ಭಿಕ್ಷುಕರ ತರ ಕಾಣಿಸ್ತಿದ್ದೀನ ಅಂತ ಹೇಳ್ಬಿಟ್ಟು ಅವಳು ಫುಲ್ ಅಳ್ತಿರ್ತಾಳೆ. ಸೀನ್ ಶಿಫ್ಟ್ ಆಗಿ ಸಮುದ್ರನ ತೋರಿಸ್ತಾರೆ. ಇಲ್ಲಿಗೆ ಯೇಸುನ್ ಕೂಡ ಬಂದಿರ್ತಾಳೆ. ಅಲ್ಲಿ ಒಂದು ದೊಡ್ಡ ಕಲ್ನ ತಗೊಂಡು ಸಮುದ್ರಕ್ಕೆ ಎಸಿತಾ ಹೇಳ್ತಿರ್ತಾಳೆ. ಇಲ್ಲಿ ಅವಳು ಫುಲ್ಲು ಅಳ್ತಿರ್ತಾಳೆ, ನಮ್ಮಮ್ಮನ ಅವ್ರೊಬ್ರು ಪಾಡಿಗೆ ಅವ್ರನ್ನ ಬಿಟ್ಬಿಡಿ ಅಂತ. ಇಲ್ಲಿ ಯೇಸುನು ಕಿರ್ಚ್ತಾ ಜೋರಾಗಿ ಹೇಳ್ತಿರ್ತಾಳೆ, ಅವ್ರ ಪಾಡಿಗೆ ಅವ್ರ ಜೀವನ ನಡ್ಸೋದಕ್ಕೆ ಬಿಟ್ಬಿಡಿ, ನೀವು ಸಮುದ್ರ ದೇವತೆ ತಾನೆ, ನೀವು ದೇವರಾಗಿ ಒಬ್ಬ ಬಡವ ಜನನ, ಅದು ಅಮಾಯಕ ಜನ ಪ್ರಾಣನ ತಗೊಳ್ಳೋದಕ್ಕೆ ಯಾಕ ಮನುಷ್ಯ ಹಿಂದೆ ಬಿದ್ದಿದ್ದೀರಾ ಅಂತೆಲ್ಲ ಕಿರ್ಚ್ಕೊತಿರ್ತಾಳೆ. ನಮ್ಮ ಅಮ್ಮನ ಅವ್ರೊಬ್ರು ಪಾಡಿಗೆ ಇರೋಕ್ಕೆ ಬಿಟ್ಬಿಡಿ, ಅವ್ರನ್ನ ಖುಷಿಯಾಗಿ ಇರಕ್ ಬಿಡಿ, ನೀವು ಯಾಕೆ ಅವ್ರಿಗೆ ಇಷ್ಟು ಕಾಟ ಕೊಡ್ತಿದ್ದೀರಾ ಅಂತ ಫುಲ್ಲು ಅಳ್ತಾ ಕಿರ್ಚ್ತಿರ್ತಾಳೆ. ಇಲ್ಲಿ ನಮ್ಗೆ ತೋರಿಸ್ತಾರೆ ಯೇಸುನ್ ಎಲ್ಲಿರ್ತಾಳೋ ಅಲ್ಲಿಗೆ ಹೀರೋ ಕೂಡ ಬಂದಿರ್ತಾನೆ. ಇಲ್ಲಿ ಯೇಸುನು ಅಳ್ತಾ ಜೋರಾಗಿ ಕಿರ್ಚ್ತಾ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಮ್ಮಮ್ಮನ ಬಿಟ್ಬಿಡಿ, ಅವಳ ಮೇಲೆ ಸ್ವಲ್ಪ ಕರುಣೆ ತೋರಿಸಿ, ಅವಳು ಜೀವನ ಪೂರ್ತಿ ಬರೀ ಕಷ್ಟದಲ್ಲಿ ಕೆಲಸ ಮಾಡ್ಕೊಂಡು ಬಂದಿರೋದು. ಇಲ್ಲಿ ಯೇಸುನು ಫುಲ್ಲು ಅಳ್ತಾ ಹೇಳ್ತಿರ್ತಾಳೆ, ಅವರು ಯಾವತ್ತೂ ಫ್ಲೈಟ್ ಅಲ್ಲಿ ಕೂಡ ಕುತ್ಕೊಂಡೇ ಇಲ್ಲ, ಅವರಿಗೆ ಮುತ್ತಿನ ಹಾರ ಕೂಡ ಕೂರಿಸ್ಬೇಕು, ಫ್ಲೈಟ್ ಅಲ್ಲಿ ಕೂರಿಸ್ಕೊಂಡು ಅವ್ರನ್ನ ಆಚೆ ಎಲ್ಲ ಕರ್ಕೊಂಡು ಹೋಗ್ಬೇಕು, ನೀವ್ ಯಾಕೆ ಅವ್ರ ಖುಷಿನೆಲ್ಲ ಕಿತ್ಕೋತಾ ಇದ್ದೀರಾ ಅಂತ ಫುಲ್ಲು ಅಳ್ತಾ ಜೋರಾಗಿ ಕಿರ್ಚ್ಕೊತಿರ್ತಾಳೆ. ಇಲ್ಲಿ ಇವಳು ಇದನ್ನೆಲ್ಲ ಸಮುದ್ರ ದೇವತೆನ ಕೇಳ್ತಿರ್ತಾಳೆ. ಇಲ್ಲಿ ಯೇಸುನಂತೂ ಫುಲ್ಲು ಅಳ್ತಾ ಇರ್ತಾಳೆ. ಅವಳು ಎಷ್ಟು ಜೋರಾಗಿ ಮಾತಾಡಿರ್ತಾಳೆ ಅಂದ್ರೆ ಅವಳಿಗೆ ಗಂಟ್ಲೆಲ್ಲ ನೋವು ಬಂದ್ಬಿಟ್ಟಿರುತ್ತೆ. ಅದಕ್ಕೆ ಅವಳು ಕೆಮ್ತಾ ಅಳ್ತಿರ್ತಾಳೆ. ಅದೇ ಟೈಮಿಗೆ ಹೀರೋ ಕೂಡ ಅಲ್ಲಿಗೆ ನಿಧಾನಕ್ಕೆ ನಡ್ಕೊಂಡು ಬಂದು ಇಲ್ಲಿ ಯೇಸುನಿ ಥರ ಎಲ್ಲ ಆಡ್ತಿರೋದಕ್ಕೆ ಅವನು ಸುಮ್ಮನೆ ನಿಂತಿರ್ತಾನೆ. ಇಲ್ಲಿ ಯೇಸುನು ಹೀರೋನ ನೋಡ್ಬಿಟ್ಟು, ನೀನು ಯಾಕೆ ಹಾಗೆ ನಿಂತಿದ್ಯಾ, ನಿನ್ನ ಗಂಟ್ಲೇನು ಒಣಗೋಗಿದ್ಯಾ, ನಿನ್ಗೇನಾಗಿದೆ, ನೀನು ಯಾಕೆ ಮಾತಾಡ್ತಾ ಇಲ್ಲ ಅಂತೆಲ್ಲ ಕೇಳ್ತಿರ್ತಾಳೆ. ಇಲ್ಲಿ ಯೇಸುನು ಹೀರೋ ಕೈಯಲ್ಲಿ ಕವರ್ ಇರೋದನ್ನ ನೋಡ್ಬಿಟ್ಟು ಕೇಳ್ತಿರ್ತಾಳೆ, ಏನಿದೆ ಅದರಲ್ಲಿ, ಏನಿದೆ ಹೇಳು, ಬಾಯಿಲಿಗೆ ಅಂತ ಕರಿತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ನಿಧಾನಕ್ಕೆ ನಡ್ಕೊಂಡು ಯೇಸುನ ಹತ್ರ ಹೋಗಿ ನಿಂತ್ಕೋತಾನೆ. ಇಲ್ಲಿ ಅದಕ್ಕೆ ಯೇಸುನ್ ಕೇಳ್ತಿರ್ತಾಳೆ, ಏನ್ ಅನ್ಕೊಂಡಿದ್ಯಾ ನೀನ್, ಇಲ್ಲಾಂದ್ರೆ ನಾನು ಮಿನ್ನೆ ತಿನ್ನಲ್ಲ ಅನ್ಕೊಂಡಿದ್ಯಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಅವ್ನ ಕೈಯಲ್ಲಿರೋ ಪ್ಯಾಕೆಟ್ ಯೇಸುನ್ಗೆ ಕೊಡ್ತಾ ಹೇಳ್ತಿರ್ತಾನೆ, ಇದ್ರಲ್ಲಿ ಫಿಶ್ ಇಲ್ಲ ಚಿಕನ್ ಇದೆ ಅಂತ. ಇಲ್ಲಿ ಹೀರೋ ಪ್ಯಾಕೆಟ್ ನ ಕೊಟ್ಬಿಟ್ಟು ಹೇಳ್ತಿರ್ತಾನೆ, ದೊಡ್ಡವ್ರು ಹೇಳ್ತಾರೆ ಚಿಕನ್ ಮಟನ್ನ ಬರೀ ನಮ್ಗೆ ಹತ್ರ ಇರೋರಿಗೆ ಮಾತ್ರ ಕೊಡೋದು ಅಂತ. ಇಲ್ಲಿ ಅದಕ್ಕೆ ಯೇಸುನ್ ಕೇಳ್ತಿರ್ತಾಳೆ, ಹಾಗಾದ್ರೆ ನೀನ್ ಯಾಕೆ ನನ್ಗೆ ಇದನ್ನ ಕೊಡ್ತಿದ್ಯಾ, ನಾವು ರಿಲೇಟಿವ್ಸ್ ಕೂಡ ಅಲ್ಲ, ನೀನೇನಾದ್ರೂ ನನ್ನ ಮೇಲೆ ಕರುಣೆ ಅನುಕಂಪದಿಂದ ಕೊಡ್ತಿದ್ಯಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಯಾಕೆಂದ್ರೆ ನೀನು ಅತ್ತಾಗ ನಿನ್ಗೆ ಜಾಸ್ತಿ ಹೊಟ್ಟೆ ಹಶ್ವಾಗುತ್ತೆ ಅದಕ್ಕೆ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಯೇಸುನ್ ಮತ್ತೆ ಹೇಳ್ತಿರ್ತಾಳೆ, ಹಾಗಾದ್ರೆ ನೀನು ನಾ ಕರುಣೆ ಅನುಕಂಪದಿಂದ ನನಗೆ ಕೊಡ್ತಾ ಇರೋದ ಅಂತ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಕರುಣೆ ಅನುಕಂಪ ತೋರಿಸೋದು ಭಿಕ್ಷುಕರಿಗೆ ತೋರಿಸ್ತಿದ್ದೆ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಯೇಸುನು ಅಳ್ತಾನೆ ಹೇಳ್ತಿರ್ತಾಳೆ, ನೀನು ಚಿಕ್ಕವನು ಆದ್ರೆ ದಡ್ಡ ಅಂತ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ನಾನು ಚಿಕ್ಕವನಲ್ಲ, ನಿನ್ಗಿಂತ ದೊಡ್ಡವನು ಅಂತ. ಈಗ ಸೀನು ಶಿಫ್ಟ್ ಆಗಿ ಸಂಜೆ ಆಗಿರೋದನ್ನ ತೋರಿಸ್ತಾರೆ. ಇಲ್ಲಿ ಹೀರೋ ಮತ್ತೆ ಯೇಸುನ್ ಕುತ್ಕೊಂಡು ಚಿಕನ್ ನ ತಿಂತಿರ್ತಾರೆ. ಇಲ್ಲಿ ಯೇಸುನ್ ಹೇಳ್ತಿರ್ತಾಳೆ, ನೀನು ನನಗೆ ಚಿಕನ್ ಆದ್ರೂ ತಗೊಂಡ್ಬಾ, ಮಟನ್ ಆದ್ರೂ ತಗೊಂಬಾ, ಆದ್ರೆ ನಾನು ನಿನ್ನನ್ನ ಮದ್ವೆ ಆಗಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಕೂಡ ಹೇಳ್ತಿರ್ತಾನೆ, ನಾನು ಯಾವಾಗ ಹೇಳ್ದೆ ನಿನ್ನ ಮದ್ವೆ ಆಗ್ತೀನಿ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಯೇಸುನ್ ಕಲ್ನ ಎತ್ಕೋತಾ ಇರ್ತಾಳೆ. ಅದಕ್ಕೆ ಹೀರೋ ಎದ್ರುಕೊಂಡು ಆ ಕಡೆಗೆ ಜರಿಕೊಂಡು ಹೋಗ್ತಿರ್ತಾನೆ.
ಈಗ ಸೀನ್ ಶಿಫ್ಟ್ ಆಗಿ ಯೇಸುನ ರಜ್ಜಿನ ತೋರಿಸ್ತಾರೆ. ಇಲ್ಲಿ ಅವರು ಕಾರ್ಡ್ಗಳನ್ನೆಲ್ಲ ಹಾಕ್ಬಿಟ್ಟು ಕ್ವಾಂಗ್ರಿ ಬಗ್ಗೆ ನೋಡ್ತಿರ್ತಾರೆ. ಇಲ್ಲಿ ಅವರು ಹೇಳ್ತಿರ್ತಾರೆ, ಅವಳು ಏನೇ ಆದ್ರೂ ಈ ಸಾವಿಂದ ಗೆಲ್ಲೇಬೇಕು, ಅವಳು ಗೆದ್ರೆ ಮಾತ್ರನೇ ಅವ್ರ ಮಕ್ಳನ್ನ ಅವಳು ಉಳಿಸ್ಕೊಳಕ್ಕಾಗೋದು, ಅವ್ಳ ಮಕ್ಳನ್ನ ಅವಳು ಚೆನ್ನಾಗಿ ನೋಡ್ಕೊಳಕ್ಕಾಗೋದು ಅಂತ ಹೇಳ್ತಿರ್ತಾರೆ. ಇಷ್ಟೆಲ್ಲ ಹೇಳಿದ್ಮೇಲೆ ಯನ್ಸುನ ಅವ್ರ ಅಜ್ಜಿ ಆ ಕಾರ್ಡ್ನೆಲ್ಲ ಬಿಸಾಕ್ಬಿಟ್ಟು ಸುಮ್ಮನೆ ಕೂತಿರ್ತಾರೆ. ಆಚೆಯಿಂದ ಯಾರೋ ಅಮ್ಮ ಅಮ್ಮ ಅಂತ ಕರಿತಿರೋ ಸೌಂಡು ಕೇಳಿಸುತ್ತೆ. ಇಲ್ಲಿ ಅವರು ಆಚೆ ನೋಡಿದಾಗ ಅಲ್ಲಿ ಬೇರೆ ಯಾರೂ ಇರಲ್ಲ, ಕ್ವಾಂಗ್ರಿ ಅವ್ರು ಬಂದಿರ್ತಾರೆ. ಇಲ್ಲಿ ಅವರು ಹೇಳ್ತಿರ್ತಾರೆ, ಅಮ್ಮ ನಿಮಗೆ ಬೇಜಾರಿಲ್ಲ ಅಂದರೆ ನೀವು ನನ್ನ ಜೊತೆ ಬರ್ಬೋದಾ, ನನಗೆ ತುಂಬ ಭಯ ಆಗ್ತಿದೆ ಅಂತ ಹೇಳ್ತಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಯೇಸುನ್ ಮತ್ತು ಅವ್ರ ತಂಗಿ ತಮ್ಮನ ಜೊತೆ ಮಲ್ಕೊಂಡಿರೋದನ್ನ ಇಲ್ಲಿ ನಮಗೆ ತೋರಿಸ್ತಾರೆ. ಇಲ್ಲಿ ಕ್ವಾಂಗ್ರಿ ಅವರು ಬಂದ್ಬಿಟ್ಟು ಯೇಸುನ್ನೇ ಎಬ್ಬಿಸ್ತಿರ್ತಾರೆ. ಇಲ್ಲಿ ಅದಕ್ಕೆ ಅಮ್ಮ ಏನಾಯ್ತು ಅಂತ ಕೇಳಿದಾಗ ಒಂದು ನಿಮಿಷ ಸೈಲೆಂಟಾಗಿ ಆಚೆಗೆ ಬಾ ಅಂತ ಕರ್ಕೊಂಡು ಹೋಗ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಕ್ವಾಂಗ್ರಿ ಮತ್ತು ಯೇಸುನ ಆಚೆ ಕುತ್ಕೊಂಡಿರೋದನ್ನ ನಮಗೆ ತೋರಿಸ್ತಾರೆ. ಇಲ್ಲಿ ಕ್ವಾಂಗ್ರಿ ಅವರು ಅಲ್ಲಿರೋ ಒಂದು ಕುಟ್ಟಣಿಗೆಗೆ ಮೆಹಂದಿನ ಹಾಕೊಂಡು ಚೆನ್ನಾಗಿ ಕುಡ್ತಿರ್ತಾರೆ. ಇಲ್ಲಿ ಅವರು ಕಪ್ಪೆ ಚಿಪ್ಗಳದ್ದು ಡಿಶ್ ಕೂಡ ಮಾಡ್ಕೊಂಡು ಬಂದಿರ್ತಾರೆ, ಅದನ್ನು ಯೇಸುನ್ಗೆ ಕೊಡ್ತಿರ್ತಾರೆ. ಈಗ ಇಲ್ಲಿ ನಮಗೆ ತೋರಿಸ್ತಾರೆ ಯೇಸುನ್ ಕೂಡ ಕಪ್ಪೆ ಚಿಪ್ಪಲ್ಲಿ ಏನು ಡಿಶ್ ಇರುತ್ತೆ ಅದನ್ನು ಆರಾಮಾಗಿ ತಿನ್ಕೊಂಡು ಕೂತಿರ್ತಾಳೆ. ಈಗ ಇಲ್ಲಿ ನಮಗೆ ತೋರಿಸ್ತಾರೆ ಯೇಸುನ ಅವ್ರ ತಾಯಿನ ನೋಡಿದಾಗ ಅವರು ಲಿಪ್ಸ್ಟಿಕ್ ಹಾಕೊಂಡಿರ್ತಾರೆ, ಅದನ್ನು ನೋಡ್ಬಿಟ್ಟು ಅವಳು ಹೇಳ್ತಿರ್ತಾಳೆ, ಚಿನ್ನದೋಗಿ ಈಗ ಕಬ್ಣದ ಮಚ್ಚಾಗಿದೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಕ್ವಾಂಗ್ರಿ ಅವರು ಕೇಳ್ತಿರ್ತಾರೆ, ನಿನ್ಗೇನನ್ಸುತ್ತೆ, ನಿಮ್ಮಮ್ಮ ಚಿನ್ನದ ಮಚ್ಚ ಇಲ್ಲ ಬೆಳ್ಳಿ ಮಚ್ಚ ಇಲ್ಲ ಕಬ್ಣದ ಮಚ್ಚ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನ ನಗ್ತಾ ಕೇಳ್ತಿರ್ತಾಳೆ, ನೀವು ಎಲ್ಲಿಗಾದರೂ ಹೋಗ್ತಿದ್ದೀರಾ, ಇದನ್ನೆಲ್ಲ ನನಗೆ ಯಾಕೆ ಇವಾಗ ತಿನ್ನಿಸ್ತಿದ್ದೀರಾ, ನಾಳೆ ಆರಾಮಾಗಿ ತಿಂತಿದ್ನಲ್ಲ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಕ್ವಾಂಗ್ರಿ ಅವರು ಹೇಳ್ತಿರ್ತಾರೆ, ಬೆಳಗ್ಗೆ ಏನಾದರೂ ಇದನ್ನೆಲ್ಲ ನಾನು ಮಾಡಿದರೆ ಆ ಕಳ್ಳರಿದಾರಲ್ಲ ಅವರೆಲ್ಲ ತಿನ್ಕೊಬಿಡ್ತಿದ್ರು, ನೀನು ಇವಾಗ ಆರಾಮಾಗಿ ತಿನ್ನು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನ್ ಹೇಳ್ತಿರ್ತಾಳೆ, ಇದನ್ನೆಲ್ಲ ಮಾರಿದರೆ ನಿಮಗೆ ದುಡ್ಡು ಬರ್ತಿತ್ತು ಅಂತ. ಇಲ್ಲಿ ಅದಕ್ಕೆ ಕ್ವಾಂಗ್ರಿ ಅವರು ಹೇಳ್ತಿರ್ತಾರೆ, ಇದನ್ನೆಲ್ಲ ಮಾರಿದ್ರೆ ದುಡ್ಡೇನೋ ಬರ್ತಿತ್ತು, ಆದರೆ ಇವತ್ತು ಸಿಕ್ಕಿರೋ ಖುಷಿ ಸಿಗ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಅವರಲ್ಲಿರೋ ಕಪ್ಪೆ ಚಿಪ್ಪಲ್ಲಿ ಡಿಶ್ ಇರುತ್ತಲ್ಲ ಅದನ್ನು ತೆಗೆದ್ಬಿಟ್ಟು ಯೇಸುನ್ಗೆ ತಿನ್ನಿಸ್ತಿರ್ತಾರೆ. ಈಗ ಇಲ್ಲಿ ನಮಗೆ ತೋರಿಸ್ತಾರೆ ಕ್ವಾಂಗ್ರಿ ಅವರು ಅವ್ರು ಕುಟ್ಟಿರೋ ಅಂಥ ಮೆಹಂದಿ ಏನಿರುತ್ತೆ ಅದನ್ನು ತಗೊಳ್ತಾ ಹೇಳ್ತಿರ್ತಾರೆ, ಯೇಸುನ್ ಮಗಳೇ ನನ್ನ ಮಾತನ್ನ ಕೇಳಿಸ್ಕೊ, ನಾನು ಸತ್ ಮೇಲೆ ನೀನು ಈ ಮನೇಲಿ ಇರಬೇಡ, ನೀನು ನಿನ್ನ ಚಿಕ್ಕಪ್ಪನ ಮನೆಗೆ ಹೋಗ್ಬಿಡು, ಕಾಲಿಗೆ ಬಿದ್ದು ಗೋಗಾರ್ದಾದ್ರೂ ನೀನು ಆಶ್ರಯ ತಗೋ, ಆದರೆ ಈ ಮನೇಲಿದ್ದು ಮನೆ ಕೆಲಸದವಳು ಆಗ್ಬೇಡ ಅಂತ ಹೇಳ್ತಿರ್ತಾರೆ. ಇಲ್ಲಿ ಕ್ವಾಂಗ್ರೆ ಅವರು ಹೇಳ್ತಿರ್ತಾರೆ, ನೀನು ನನಗೆ ಪ್ರಾಮಿಸ್ ಮಾಡು, ನೀನು ಇಲ್ಲಿಂದ ಹೊರಟೋಗ್ತೀಯಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನ್ ಅಳ್ತಾ ಹೇಳ್ತಿರ್ತಾಳೆ, ಅಮ್ಮ ಪ್ಲೀಸ್ ನೀವು ಈ ಥರ ಎಲ್ಲ ಮಾತಾಡಬೇಡಿ ಅಂತ. ಇಲ್ಲಿ ಅದಕ್ಕೆ ಕ್ವಾಂಗ್ರೆ ಅವರು ಯೇಸುನ್ ಕೈ ಇಟ್ಕೊಂಡು ಅವ್ರು ಕೊಟ್ಟಿರೋಂಥ ಮೆಹಂದಿನ ಅವ್ರ ಉಗುರಿಗೆಲ್ಲ ಹಚ್ಬಿಟ್ಟು ಹೇಳ್ತಿರ್ತಾರೆ, ನನಗೆ ಒಂದೇ ಆಸೆ ಇರೋದು, ನಿಮ್ಮ ಅಜ್ಜಿ ಮನೆಯಿಂದನೇ ನಿನಗೆ ಏನು ಮದುವೆಗೆ ಹುಡುಗನ ಮನೆಗೆ ಕರ್ಕೊಂಡು ಹೋಗ್ತಾರೆ ಅದು ನಿಮ್ಮ ಅಜ್ಜಿ ಮನೆಯಿಂದನೇ ಹೋಗ್ಬೇಕು ಅಂತ, ಅದೇ ನನ್ನ ಆಸೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಕ್ವಾಂಗ್ರೆ ಅವರು ಹೇಳ್ತಿರ್ತಾರೆ, ನಿಜವಾಗ್ಲೂ ನೀನೇನಾದರೂ ಈ ಮನೇಲೇ ಇದ್ದರೆ ನಿಜವಾಗ್ಲೂ ನನ್ನ ಆತ್ಮ ತುಂಬ ನರಳುತ್ತೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನ್ ಹೇಳ್ತಿರ್ತಾಳೆ, ಅಮ್ಮ ನಾನು ಇನ್ಮೇಲೆ ನಿಮಗೆ ತೊಂದರೆ ಕೊಡಲ್ಲ, ಈಗೆಲ್ಲ ಮಾತಾಡಬೇಡಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಕ್ವಾಂಗ್ರೆ ಅವರು ಹೇಳ್ತಿರ್ತಾರೆ, ನಿಜವಾಗ್ಲೂ ನನ್ನ ಆತ್ಮಕ್ಕೆ ಶಾಂತಿ ಸಿಗಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನ್ ಹೇಳ್ತಿರ್ತಾಳೆ, ಅಪ್ಪ ಕೂಡ ಹೊರಟೋದ್ರು, ನೀನು ಕೂಡ ಹೊರಟೋಗ್ಬಿಟ್ರೆ ಮತ್ತೆ ನನ್ನನ್ನೇ ಯಾಕೆತ್ರಿ, ನಾನು ಒಬ್ಳನ್ನೇ ಯಾಕೆ ಇಲ್ಲಿ ಬಿಟ್ಟು ಹೋಗ್ತಿದ್ದೀರಾ ಅಂತೆಲ್ಲ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಕ್ವಾಂಗ್ರೆ ಅವರು ಹೇಳ್ತಿರ್ತಾರೆ, ನೋಡು ಎಲ್ಲರಿಗೂ ಒಂದಿನ ಸಾಯ್ಲೇಬೇಕು, ಆಗ ಅವ್ರ ಮಕ್ಕಳು ಏನೇ ಆದ್ರೂ ಮುಂದೆ ಬದುಕಲೇಬೇಕು, ಅದು ಬದುಕೋದು ನಿಯಮ ಅಂತ ಹೇಳ್ತಾ ಇರ್ತಾರೆ. ಇಲ್ಲಿ ಕ್ವಾಂಗ್ರೆ ಅವರು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಜೀವನದಲ್ಲಿ ತುಂಬ ಕಷ್ಟ ಬರುತ್ತೆ, ಆವಾಗ ಸಾಯ್ಬೇಕು ಅಂತ ಕೂಡ ಅನಿಸುತ್ತೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನ್ ಹೇಳ್ತಿರ್ತಾಳೆ, ನೀವು ಸಾಯೋದ್ರ ಬಗ್ಗೆ ಮಾತಾಡಬೇಡಿ ಅಂತ, ನಾನು ಯಾವುದೇ ಥರ ಪ್ರಾಮಿಸ್ನು ಮಾಡೋದಿಲ್ಲ, ನಾನು ಏನು ಕಪ್ಪೆ ಚುಪ್ನು ತಿನ್ನಲ್ಲ ಏನು ತಿನ್ನಲ್ಲ ಅಂತ ಹೇಳ್ಬಿಟ್ಟು ಅವಳು ಜೋರಾಗಿ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಕ್ವಾಂಗ್ರೆ ಅವರು ಯೇಸುನ್ ಕಣ್ಣು ಒರೆಸ್ತಾ ಸಮಾಧಾನ ಮಾಡ್ತಿರ್ತಾರೆ. ಇಲ್ಲಿ ಒಂದು ಚಿಕ್ಕ ಇಂಟರಪ್ಷನ್, ಥ್ಯಾಂಕ್ ಯು ಸೋ ಮಚ್, ನೀವು ಇಷ್ಟೊಂದು ಪ್ರೀತಿ ಕೊಡ್ತಿರೋದಕ್ಕೆ ಮತ್ತು ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇರೋದಕ್ಕೆ, ನಿಮ್ಮ ಈ ಪ್ರೀತಿ ಸಪೋರ್ಟ್ಗೆ ನಾನು ಯಾವಾಗಲೂ ಚಿರಋಣಿ ಆಗಿರ್ತೀನಿ ಅಂತ ಹೇಳ್ತಾ ಎಪಿಸೋಡ್ನ ಕಂಟಿನ್ಯೂ ಮಾಡೋಣ ಬನ್ನಿ. ಇಲ್ಲಿ ಕ್ವಾಂಗ್ರೆ ಅವರು ಯೇಸುನ್ಗೆ ಹೇಳ್ತಿರ್ತಾರೆ, ನನ್ನ ಪ್ರೀತಿ ಮಗಳೇ ಬೇಗ ದೊಡ್ಡೋಳಾಗ್ಬಿಡು ಅಂತ ಹೇಳ್ಬಿಟ್ಟು ಅವರು ಅವಳನ್ನ ಹಗ್ ಮಾಡ್ಕೋತಿರ್ತಾರೆ. ಇಲ್ಲಿ ನಮಗೆ ತೋರಿಸ್ತಿರೋದೆಲ್ಲ ಯೇಸುನ ನೆನಪಿಸ್ಕೋತಾ ಇರೋದು. ಇಲ್ಲಿ ಯೇಸುಂದು ದೊಡ್ಡೋಳಿರುವಾಗ ಹೇಳ್ತಿರೋದು ಬ್ಯಾಕ್ ಗ್ರೌಂಡ್ ಅಲ್ಲಿ ವಾಯ್ಸ್ ಬರ್ತಿರೋ, ಮನೆಯ ದೊಡ್ಡ ಮಗಳು, ಅವಳಿಗೆ ಏಜು ಅವಾಗ ಬರೀ 10 ವರ್ಷ, ಅವ್ರ ಅಮ್ಮನ ಕೊನೆ ಆಸೆನ ಕೇಳಿಸ್ಕೊತಿದ್ಲು ಅಂತ ಹೇಳ್ತಿರ್ತಾರೆ. ಇಲ್ಲಿ ನಮಗೆ ತೋರಿಸ್ತಾರೆ ಕ್ವಾಂಗ್ರೆ ಅವರು ಯೇಸುನ್ನ ಮಲಗಿಸ್ತಾ ಲೋರಿ ಹಾಡು ಹೇಳ್ತಿರ್ತಾರೆ, ಮಲಗು ನನ್ನ ಮುದ್ದು ಗೊಂಬೆ, ಸುಂದರ ಕನಸಲ್ಲಿ ನೀನು ಕಳೆದು ಹೋಗು, ಅಳಬೇಡ ಸುಮ್ಮನೆ ಮಲಗು, ಬಾ ಚಂದ ಮಾಮ ಇವಳಿಗೆ ಲೋರಿ ಹಾಡು, ಇವಳ ಕಣ್ಣಿಗೆ ನಿದ್ದೆ ಕೊಟ್ಟು ಹೋಗು, ನಾನು ಇರಲಿ ಇಲ್ಲದಿರಲಿ ನೀನು ಅವಳನ್ನು ಕಾಪಾಡು ಅಂತೆಲ್ಲ ಲೋರಿ ಹಾಡ್ತಿರ್ತಾರೆ. ಇಲ್ಲಿ ಕ್ವಾಂಗ್ರೆ ಅವರು ಯೇಸುನ್ಗೆ ಇದೇ ಥರನೇ ಲೋರಿ ಹಾಡನ್ನ ಹಾಡ್ತಾ ಇರ್ತಾರೆ. ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಯೇಸುಂದು ವಾಯ್ಸ್ ಬರ್ತಿರುತ್ತೆ, ಹೀಗೆ 3 ಜನ ಚಿಕ್ಕ ಮಕ್ಕಳನ್ನ ಈ ಭೂಮಿ ಮೇಲೆ ಅನಾಥರು ಮಾಡಿ ಹೊರಟೋಗ್ಬಿಟ್ರು, ಅವರ ಸತ್ತಾಗ ಬರೀ 29 ವರ್ಷ ಆಗಿತ್ತು ಅಂತ ಹೇಳ್ತಿರ್ತಾರೆ. ಈಗ ಇಲ್ಲಿ ನಮಗೆ ತೋರಿಸ್ತಾರೆ ಕ್ವಾಂಗ್ರೆ ಅವ್ರದ್ದು ಡೆತ್ ಆಗಿರೋದನ್ನ.
ಈಗ ಇಲ್ಲಿ ನಮಗೆ ತೋರಿಸ್ತಾರೆ ಕ್ವಾಂಗ್ರೆ ಅವರ ಫ್ರೆಂಡ್ ಫ್ಯಾಮಿಲಿ ಯಾರ್ಯಾರು ಇದ್ರು ಅವರೆಲ್ಲ ಬಂದು ಅವ್ರಿಗೆ ಶ್ರದ್ಧಾಂಜಲಿನ ಕೊಟ್ಟು ಹೊಟ್ಟೋಗಿರ್ತಾರೆ. ಇಲ್ಲಿ ಬರೀ ಯೇಸುನ್ ಮಾತ್ರ ಕೂತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಮನೆಯ ಅಂಗಳನ್ನ ತೋರಿಸ್ತಾರೆ. ಇಲ್ಲಿ ಯೇಸುನವ್ರ ಎರಡನೇ ತಂದೆ ಚೆನ್ನಾಗಿ ಕುಡಿದ್ಬಿಟ್ಟು ಮಲ್ಕೊಬಿಟ್ಟಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಯೇಸುನವ್ರ ಚಿಕ್ಕ ತಮ್ಮ ಮತ್ತೆ ತಂಗಿನ ತೋರಿಸ್ತಾರೆ. ಅವರು ಕೂಡ ಫುಲ್ಲು ಮಲ್ಕೊಬಿಟ್ಟಿರ್ತಾರೆ. ಆದ್ರೂ ಯೇಸುನ್ಗೆ ಒಂಚೂರು ಕೂಡ ನಿದ್ದೆ ಬರ್ತಿರಲ್ಲ. ಅವಳಿಗೆ ಅಷ್ಟು ನೋವಾಗ್ತಿರತ್ತೆ. ಅದೇ ಟೈಮಿಗೆ ಅಲ್ಲಿಗೆ ಹೀರೋ ಕೂಡ ಬರ್ತಾನೆ. ಇಲ್ಲಿ ಹೀರೋ ಯೇಸುನ್ಗೆ ತಿನ್ನೋದಿಕ್ಕೆ ಅಂತ ಏನಾದ್ರು ತಗೊಂಬಂದಿರ್ತಾನೆ. ಇಲ್ಲಿ ಹೀರೋ ಊಟನ ಮುಂದೆ ಇಡ್ತಾ, ನೀನು ಅಳ್ತಾ ಅಳ್ತಾ ಫುಲ್ಲು ಸುಸ್ತಾಗ್ಬಿಟ್ಟಿರ್ತೀಯ, ನಿಂಗೆ ಹೊಟ್ಟೆ ಹಸಿತಿರುತ್ತೆ, ತಗೋ ಊಟ ತಿನ್ನು ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಯೇಸುನು ಅವ್ರ ಅಮ್ಮ ಉಗ್ರಿಗೆ ಬಣ್ಣ ಹಚ್ಚಿರ್ತಾರಲ್ಲ ಅದನ್ನ ನೋಡ್ಕೊಂಡು ಹೇಳ್ತಿರ್ತಾಳೆ, ಇವಾಗ ನಾನು ಎಲ್ಲಿಗೆ ಹೋಗ್ಲಿ, ಏನು ಮಾಡಲಿ, ನಮ್ಮಮ್ಮ ನನ್ನನ್ನು ಬಿಟ್ಬಿಟ್ಟು ಹೊರಟೋಗ್ಬಿಟ್ರು. ಈಗ ನಮ್ಮಮ್ಮ ಹೇಗೆ ಹೋಗಿದ್ದಾರೆ ಅಂದರೆ ಅವರು ಮತ್ತೆ ಯಾವತ್ತೂ ಬರೋಕ್ಕೂ ಆಗೋದಿಲ್ಲ. ನಿಜವಾಗ್ಲೂ ನಮ್ಮಮ್ಮ ನನಗೆ ತುಂಬ ನೆನಪಾಗ್ತಿದ್ದಾರೆ ಅಂತ ಅವಳು ಫುಲ್ಲು ಜೋರಾಗಿ ಅಳ್ತಿರ್ತಾಳೆ. ಇದನ್ನ ನೋಡಿ ಹೀರೋ ಕೂಡ ಅಳಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಇಲ್ಲಿ ಯೇಸುನು ಅಳ್ತಾ ಅಳ್ತಾ ಹೇಳ್ತಿರ್ತಾಳೆ, ನಮ್ಮಮ್ಮ ನನಗೆ ವಾಪಸ್ ಬೇಕು, ನಮ್ಮಮ್ಮ ಯಾಕೆ ನನ್ನನ್ನು ಒಬ್ಬರನ್ನೇ ಬಿಟ್ಬಿಟ್ಟು ಹೊಟ್ಟೋದ್ರು ಅಂತ ಅವಳು ಫುಲ್ಲು ಅಳ್ತಾ ಇರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಸ್ವಲ್ಪ ಸಮಯಗಳಾದ್ಮೇಲೆ ನಮಗೆ ತೋರಿಸ್ತಾರೆ. ಇಲ್ಲಿ ಯೇಸುನವ್ರ ಎರಡನೇ ತಂದೆ ಏನಿರ್ತಾರೋ ಅವರು ಯೇಸುನ್ಗೆ ಹೇಳ್ತಿರ್ತಾರೆ, ಯೇಸುನ್ ಇಲ್ಲಿ ಕೇಳು, ನೋಡು ನಿನ್ನ ತಮ್ಮನ ಹೆಸರು ಕೂಡ ಸುನ್ಬಾಂಗ್, ನಿಮ್ಮ ಎಲ್ಲರ ಹೆಸರಲ್ಲೂ ಸುನ್ ಅನ್ನೋದಿದೆ, ನಿಮ್ಗೆಲ್ಲರಿಗೂ ಒಂದೇ ತಾಯಿ ತಾನೆ. ನೀನೇನಾದರೂ ಇವಾಗ ನಿಮ್ಮ ಚಿಕ್ಕಪ್ಪನ ಮನೆಗೆ ಹೋದ್ರೆ ಅವರು ನಿನ್ನನ್ನು ಮನೆ ಕೆಲಸದವರಾಗಿ ಇಟ್ಕೊಬಿಡ್ತಾರೆ. ಈಗ ಸಮುದ್ರದಲ್ಲಿ ಮೀನುಗಳು ಕೂಡ ಜಾಸ್ತಿ ಇದೆ, ನಾನು ಸಮುದ್ರದಲ್ಲಿ ಹೋಗಿ ಕೆಲಸ ಮಾಡಿದ್ರೆ ತಾನೇ ನಿಮ್ಮೆಲ್ಲರಿಗೂ ಹೊಟ್ಟೆ ತುಂಬಿಸೋದಕ್ಕಾಗೋದು, ನೀನು ನಮ್ಮನೇಲೇ ಇರು ಅಂತ ಕೇಳ್ಕೊತಿರ್ತಾರೆ. ಇಲ್ಲಿ ನಮಗೆ ತೋರಿಸ್ತಾರೆ ಯೇಸುನು ಅವ್ರ ತಂಗಿ ಬಾಯಿನ ಒರೆಸ್ತಾ ಹೇಳ್ತಿದ್ದಾರೆ, ನೀನು ಯಾಕೆ ನಿನ್ನ ಬಾಯಿನ ಕ್ಲೀನ್ ಮಾಡ್ಕೊಳ್ಳಲ್ಲ, ನಿನಗೆ ಮಂಗನ ಜೊತೆ ಕೊಟ್ಟು ಮದುವೆ ಮಾಡ್ಲಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಯೇಸುನವ್ರ ಎರಡನೇ ತಂದೆ ಕಂಟಿನ್ಯೂ ಮಾಡ್ತಾ ಹೇಳ್ತಿದ್ದಾರೆ, ನನ್ನ ಮಾತು ಕೇಳೋದಾದ್ರೆ ನೀನು ಇಲ್ಲೇ ಇರು, ನಿನ್ನ ತಂಗಿ ತಮ್ಮನ್ನ ನೋಡ್ಕೊ, ಅದು ಅಲ್ದಲ್ಲ ನೀವೆಲ್ಲ ಒಂದೇ ರಕ್ತದವರು ತಾನೆ ಅಂತೆಲ್ಲ ಹೇಳ್ತಿರ್ತಾರೆ. ಅಷ್ಟೇ ಅಲ್ಲ, ನಿನ್ನ ಜವಾಬ್ದಾರಿ ನಿನ್ನ ತಂಗಿ ತಮ್ಮನ್ನ ನೋಡ್ಕೊಳ್ಳೋದು ಅಂತ ಕೂಡ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನ್ ಹೇಳ್ತಿರ್ತಾಳೆ, ಅಮ್ಮ ಇದನ್ನೆಲ್ಲ ಮಾಡಬೇಡ ಅಂತ ಹೇಳಿದ್ದಾರೆ, ಅದು ಅಲ್ದಲೆ ಅವರು ಯಾವುದೇ ಥರ ಜವಾಬ್ದಾರಿ ತೊಗೊಂಡು ಈ ಮನೆ ಕೆಲಸದೊಳಗಿರ್ಬೇಡ ಅಂತ ಹೇಳಿದ್ದಾರೆ ನನಗೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಯೇಸುನ್ ಅವ್ರ ಎರಡನೇ ತಂದೆ ಹೇಳ್ತಿರ್ತಾರೆ, ಯೇಸುನ್ ನೋಡು, ನಿನ್ನ ತಂಗಿ ತಮ್ಮ ಕಷ್ಟಪಟ್ಕೊಂಡು ನರಳ್ಕೊಂಡು ಊಟಕ್ಕೆ ಅಲ್ಲಿ ಇಲ್ಲಿ ಓಡಾಡ್ತಿದ್ರೆ ನಿಮ್ಮ ಅಮ್ಮಂಗೆ ಹೊಟ್ಟೆ ಚೂರನಲ್ವಾ, ಅವ್ರ ಆತ್ಮ ಅವಾಗ ಆ ಕಡೆ ಈ ಕಡೆ ಎಲ್ಲ ಅಲ್ದಾಡಲ್ವಾ ಅಂತೆಲ್ಲ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನ್ ಅವ್ರ ತಂದೆ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನೋಡಿ ಇನ್ನೊಂದು 2 ತಿಂಗಳು ಮ್ಯಾನೇಜ್ ಮಾಡ್ಕೊಂಡು ನೋಡ್ಕೊ, ಅಷ್ಟೇ ಆಮೇಲೆ ಎಲ್ಲ ಸರಿ ಹೋಗ್ಬಿಡುತ್ತೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನ ಅವ್ರದ್ದೊಂದು ಹೊಲ ಇರುತ್ತೆ, ಈ ಹೊಲದಲ್ಲಿ ನೀವೇನೂ ಮಾಡಲ್ವಾ, ಹಿಂಗೆ ಬಿಟ್ಬಿಡ್ತೀರಾ ಈ ಹೊಲನ ಅಂತ ಕೇಳ್ತಿರ್ತಾಳೆ. ಇಲ್ಲಿ ನಮಗೆ ತೋರಿಸ್ತಾರೆ ಟೈಮು ಬೇಗ ಬೇಗ ಕಳೀತಾ ಇರೋದನ್ನ. ಇಲ್ಲಿ ಯೇಸುನವ್ರ ತಂದೆ ಹೇಳ್ತಿರ್ತಾರೆ, ಸುನ್ಬಾಗ್ ಒಂಚೂರು ದೊಡ್ಡವನಾಗೋವರೆಗೂ ವೆಯ್ಟ್ ಮಾಡು ಅಂತ. ಇನ್ನೂ ಸ್ವಲ್ಪ ಸಮಯ ಕಳೆದ್ಮೇಲೆ ಹೇಳ್ತಿರ್ತಾರೆ, ಸುನ್ನಮ್ ಸ್ವಲ್ಪ ದೊಡ್ಡವಳಾಗಿ ಸ್ಕೂಲಿಗೆ ಹೋಗೋವರೆಗೂ ವೆಯ್ಟ್ ಮಾಡು ಅಂತ. ಇಲ್ಲಿ ನಮಗೆ ತೋರಿಸ್ತಾರೆ ಯೇಸುನ್ ಮತ್ತೆ ಹೀರೋನೇ ಅಲ್ಲಿ ಹೊಲನೆಲ್ಲ ಹೊತ್ತು ಅಲ್ಲಿ ಉಳಿಮೆ ಮಾಡ್ತಿರ್ತಾರೆ. ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಕ್ವಾಂಗ್ರೆ ಅವ್ರದ್ದು ವಾಯ್ಸ್ ಬರ್ತಿರುತ್ತೆ. ಇಲ್ಲಿ ಅವರು ಆ ಬಣ್ಣ ಹಚ್ಚಿದಾಗ ಒಂದು ಮಾತಾಡಿರ್ತಾರೆ, ನೋಡಿ ಬಣ್ಣ ಎಲ್ಲ ಹೋಗೋಷ್ಟೊತ್ತಿಲಿ ನಿನ್ನ ಲೈಫಲ್ಲೂ ಕೂಡ ನೋವು ಅನ್ನೋದೇನಿರುತ್ತೆ ಅದೆಲ್ಲ ಕಮ್ಮಿ ಆಗಿ ಖುಷಿ ಅನ್ನೋದು ಬರುತ್ತೆ ಅಂತೆಲ್ಲ ಹೇಳ್ತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಇನ್ನೂ ಸ್ವಲ್ಪ ಸಮಯಗಳಾದ್ಮೇಲೆ ತೋರಿಸ್ತಾರೆ. ಇಲ್ಲಿ ಯೇಸುನ್ ಮತ್ತೆ ಹೀರೋ ಎಲೆಕೋಸಿಂದು ಫಾರ್ಮಿಂಗ್ನ ಮಾಡಿರ್ತಾರೆ. ಬ್ಯಾಕ್ಗ್ರೌಂಡಲ್ಲಿ ಕ್ವಾಂಗ್ರೆ ಅವ್ರದ್ದು ವಾಯ್ಸ್ ಬರುತ್ತೆ, ಯಾವತ್ತೂ ನೀನು ಸೋಲೋಕೆ ಹೋಗ್ಬೇಡ, ಟೈಮು ಬೇಗನೆ ಮುಂದೆ ಹೋಗ್ಬಿಡುತ್ತೆ, ನಿನಗೂ ಕೂಡ ಖುಷಿ ಅನ್ನೋದು ನಿನ್ನ ಮಡ್ಲಿಕ್ಕೆ ಬಂದು ಬೀಳುತ್ತೆ, ಅಲ್ಲಿವರೆಗೂ ನೀನು ವೆಯ್ಟ್ ಮಾಡು, ಯಾವುದಕ್ಕೂ ಸೋಲ್ಬೇಡ ಅಂತ ಹೇಳಿರ್ತಾರೆ. ಈಗ ಇಲ್ಲಿ ನಮಗೆ ತೋರಿಸ್ತಾರೆ, ಆ ಹೊಲದಲ್ಲಿ ಯೇಸುನು ಕೆಲಸ ಮಾಡ್ತಿರ್ತಾಳೆ. ಅದೇ ಟೈಮಿಗೆ ಹೀರೋ ಮೀನುಗಳನ್ನ ತಗೊಂಡು ಬರ್ತಿರ್ತಾನೆ. ಇಲ್ಲಿ ಅವಾಗ ಯೇಸುನ್ ಹೇಳ್ತಿರ್ತಾಳೆ, ನಿಮ್ಮ ಬಿಸ್ನೆಸ್ಸು ಫುಲ್ಲು ಲಾಸಲ್ಲಿ ನಡೀತಿದೆ ತಾನೆ, ನೀನಾದರೂ ಇಷ್ಟೊಂದು ಮೀನು ಹೆಂಗೆ ತರ್ತೀಯ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಏನು ಆನ್ಸರ್ ಮಾಡೋದಿಲ್ಲ. ಅಲ್ಲಿ ಮೀನುಗಳನ್ನ ಇಟ್ಬಿಟ್ಟು ಯೇಸುನ್ಗೆ ಹೆಲ್ಪ್ ಮಾಡೋದಕ್ಕೆ ಅಂತ ಬರ್ತಿರ್ತಾನೆ. ಈಗ ಇಲ್ಲಿ ನಮಗೆ ತೋರಿಸ್ತಾರೆ, ಹೀರೋ ಯೇಸುನ್ಗೆ ಮೀನಿಂಗ್ ಜೊತೆಗೆ ಒಂದು ಹೇರ್ ಕ್ಲಿಪ್ನು ಕೂಡ ತಗೊಂಡು ಬಂದಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಸ್ವಲ್ಪ ಸಮಯಗಳಾದ್ಮೇಲೆ ತೋರಿಸ್ತಾರೆ. ಇಲ್ಲಿ ಯೇಸುನು ಹೀರೋ ತಂದ್ಕೊಟ್ಟಿರೋ ಅದೇ ಕ್ಲಿಪ್ನ ಹಾಕೊಂಡಿರ್ತಾಳೆ. ಯೇಸುನು ಅವಳ ಬುಕ್ನೆಲ್ಲ ಎತ್ಕೊಂಡು ಅವಳ ಬ್ಯಾಗಲ್ಲಿ ಇಟ್ಕೊಂಡು ಹೇಳ್ತಿರ್ತಾಳೆ, ನಾನು ಮನೆ ಬಿಡ್ತಾ ಇದ್ದೀನಿ ಅಂತ. ಇಲ್ಲಿ ಅದಕ್ಕೆ ಯೇಸುನ ಎರಡನೇ ತಂದೆ ಹೇಳ್ತಿರ್ತಾರೆ, ಇದೇ ನನ್ನ ಲಾಸ್ಟ್ ಚಾನ್ಸು, ಈ ಸತಿ ನಿಜವಾಗ್ಲೂ ನಾನು ಮೀನುಗಳನ್ನೆಲ್ಲ ಮಾರಿ ದುಡ್ಡು ತೊಗೊಬರ್ತೀನಿ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನ ಹೇಳ್ತಿರ್ತಾಳೆ, ನೋಡಿ ಸ್ಕೂಲಲ್ಲಿ ಎಲ್ಲರೂ ಬರೀ ಮಕ್ಕಳು ಓದೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ, ಆದರೆ ನಾನು ಬರೀ ಮನೆ ಕೆಲಸ, ಈ ಮಕ್ಕಳು ನೋಡ್ಕೊಳ್ಳೋದು, ನನ್ನ ತಮ್ಮನ ನೋಡ್ಕೊಳ್ಳೋದು, ನನ್ನ ತಂಗಿ ನೋಡ್ಕೊಳ್ಳೋದು ಇದೇ ಆಗಿದೆ. ನನಗೂ ಸ್ಕೂಲಲ್ಲಿ ಫಸ್ಟ್ ಬರಬೇಕು ಅಂತ ತುಂಬ ಆಸೆ ಇದೆ, ನನಗೆ ಫಸ್ಟ್ ಬರಬೇಕು, ನಾನು ಓದಬೇಕು ಅಂತ ಹೇಳ್ತಿರ್ತಾಳೆ. ಯೇಸುನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಿಮ್ಗೆ ಇದೆಲ್ಲ ಅರ್ಥ ಆಗಲ್ಲ ಬಿಡಿ ಅಂತ. ಅವಳು ಬಟನ್ನೆಲ್ಲ ಎತ್ತಿ ಬ್ಯಾಗಲ್ಲಿ ಹಾಕೊಂಡು ಅಲ್ಲಿಂದ ಎದ್ದೋಗ್ತಿರ್ತಾಳೆ. ಇಲ್ಲಿ ಅದಕ್ಕೆ ಯೇಸುನವ್ರು ಎರಡನೇ ತಂದೆ ಹೇಳ್ತಿರ್ತಾರೆ, ನಿನಗೆ ಲಿಟ್ರೇಚರ್ ಓದಬೇಕಲ್ವಾ, ಪೊಯಮ್ ಓದಬೇಕಲ್ವಾ, ದೇಶದಲ್ಲಿ ಏನೇನಿದೆ ಅದೆಲ್ಲ ಪೊಯಮ್ ಓದು, ನೀನು ಹಿಸ್ಟ್ರಿ ತಿಳ್ಕೊಬೇಕು, ನೀನು ಕವಿತೆಗಳನ್ನ ಓದಬೇಕು ಅಲ್ವಾ ಅಂತ ಕೇಳ್ತಿರ್ತಾರೆ. ನೀನು ಕವಿತೆಗಳನ್ನ ಬರಿಬೇಕು, ನೀನು ದೊಡ್ಡ ಪೊಯೆಟರ್ ಆಗಬೇಕು ಅಂತ ಆಸೆ ಅಲ್ವಾ ಅಂತ ಹೇಳ್ಬಿಟ್ಟು ಅವರು ಬುಕ್ಗಳನ್ನೆಲ್ಲ ಯೇಸುನ್ ಬ್ಯಾಗಿಂದ ಎತ್ಕೋತಿರ್ತಾರೆ.
ಅದೇ ಟೈಮ್ಗೆ ಯೇಸುನ್ ಬಂದ್ಬಿಟ್ಟು ಆ ಬುಕ್ನೆಲ್ಲ ಕಿತ್ತಿ ಮತ್ತೆ ಬ್ಯಾಗ್ ಒಳಗಡೆ ಇಟ್ಕೋತಿರ್ತಾಳೆ. ಇಲ್ಲಿ ಯೇಸುನ ಅವ್ರ ಎರಡನೇ ತಂದೆ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ತುಂಬ ಲಿಟ್ರೇಚರ್ಗಳನ್ನ ಓದಿದ್ದೀನಿ, ತುಂಬ ಪೊಯಮ್ನ ಬೈಟ್ ಮಾಡಿದ್ದೀನಿ ಅಂತ ಹೇಳ್ತಿರ್ತಾರೆ. ಇಲ್ಲಿ ಯೇಸುನ ಅದಕ್ಕೇನು ರಿಪ್ಲೈ ಮಾಡ್ದಲ್ಲ ಅಲ್ಲಿಂದ ಎದ್ದೋಗೋದಕ್ಕೆ ಎಲ್ಲ ಥರ ರೆಡಿ ಮಾಡ್ಕೋತಿರ್ತಾಳೆ. ಇಲ್ಲಿ ಅದಕ್ಕೆ ಯೇಸುನ ಅವ್ರ ಎರಡನೇ ತಂದೆ ಎದ್ದು ನಿಂತ್ಕೊಂಡು ಹೇಳ್ತಿರ್ತಾರೆ, ನಾನು ನಿನಗೆ ಮಾತು ಕೊಡ್ತಾ ಇದ್ದೀನಿ, ನಿಜವಾಗ್ಲೂ ನಾನು ದುಡಿತೀನಿ, ನಿನ್ನ ಕಾಲೇಜಿಗೆ ನಾನು ಸೇರಿಸ್ತೀನಿ, ನೀನು ಓದು ವಿದ್ಯಾಭ್ಯಾಸಕ್ಕೆ ಏನೇನು ಖರ್ಚಾಗುತ್ತೆ ಆ ಖರ್ಚನ್ನೆಲ್ಲ ನಾನು ನೋಡ್ಕೋತೀನಿ, ಇದು ನನ್ನ ಕಡೆಯಿಂದ ಪ್ರಾಮಿಸ್ ಅಂತ ಪ್ರಾಮಿಸ್ ಮಾಡ್ತಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಫುಲ್ಲು ನೈಟ್ ಆಗಿರೋದನ್ನ ತೋರಿಸ್ತಾರೆ. ಇಲ್ಲಿ ಯೇಸುನ ಅಲ್ಲೇ ಇರ್ತಾಳೆ, ಆದ್ರೆ ಅವಳು ಬ್ಯಾಗ್ನೆಲ್ಲ ರೆಡಿ ಮಾಡಿ ಬಾಗ್ಲಲ್ಲಿ ಇಟ್ಟಿರ್ತಾಳೆ. ಇದನ್ನ ಯೇಸುನ ಅವ್ರ ಎರಡನೇ ತಂದೆ ಹೇಳ್ತಿರ್ತಾರೆ, ನನ್ನ ಮೇಲೆ ನಂಬಿಕೆ ಇಡು, ನಾನು ಇಷ್ಟು ದಿನ ನಿನ್ನ ಸ್ಕೂಲಿನ ಎಲ್ಲ ಖರ್ಚನ್ನು ನೋಡ್ಕೋತಿದ್ದೆ ತಾನೆ, ನಾನು ನಿಮ್ಮ ಅಪ್ಪ ಅಲ್ಲ ಅಂತ ಅನ್ಕೋಬೇಡ, ನಿಮ್ಮ ಅಪ್ಪ ಅಂತಾನೆ ಅನ್ಕೋ, ಇನ್ಮೇಲೆ ನಿನ್ನ ಕಾಲೇಜ್ದು ಏನು ಖರ್ಚಿದೆಯೋ ಅದನ್ನೆಲ್ಲ ನಾನೇ ನೋಡ್ಕೋತೀನಿ, ನನ್ನ ಮೇಲೆ ನಂಬಿಕೆ ಇಡು ಅಂತ ಹೇಳ್ತಿರ್ತಾರೆ. ಇಲ್ಲಿ ನಮಗೆ ತೋರಿಸ್ತಾರೆ ಯೇಸುನವ್ರ ತಂಗಿ ತಮ್ಮನಿಗೆ ಊಟ ತಿನ್ನಿಸ್ತಿರ್ತಾಳೆ. ಇಲ್ಲಿ ಯೇಸುನವ್ರ ಎರಡನೇ ತಂದೆ ಹೇಳ್ತಿರ್ತಾರೆ, ನೋಡು ಬೆಳಗ್ಗೆ ರಾತ್ರಿ ನಂಗೆ ಕಷ್ಟಪಟ್ಟು ದುಡ್ದು ನಿನ್ನ ಕಾಲೇಜ್ದು ಏನೇನು ಫೀಸ್ ಇದೆಯೋ ಅದನ್ನೆಲ್ಲ ನಾನೇ ಕೊಡ್ತೀನಿ ಅಂತ ಹೇಳ್ತಿರ್ತಾರೆ. ಇಲ್ಲಿ ಯೇಸುನವ್ರ ಎರಡನೇ ತಂದೆ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನೀನು ಸ್ವಂತ ಚಿಕ್ಕಪ್ಪನೂ ಕೂಡ ನಿನ್ನನ್ನು ಕಾಲೇಜಿಗೆ ಕಳ್ಸಲ್ಲ, ಅಷ್ಟೊಂದು ಅವ್ರಿಗೆ ನಿನ್ನ ಪ್ರೀತಿ ಇದ್ದಿದ್ರು ಅವರು ನಿನ್ನನ್ನು ಯಾವಾಗಲೂ ಕರ್ಕೊಂಡು ಹೋಗ್ತಿದ್ರು, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಅದೇ ಟೈಮಿಗೆ ಯೇಸುನ ಹೇಳ್ತಿರ್ತಾಳೆ ಮೇನ್ ಲೈನ್ ಕಾಲೇಜ್ ಅಂತ. ಇಲ್ಲಿ ಅದಕ್ಕೆ ಏನು ಅಂತ ಕೇಳಿದಾಗ ಅವಳು ಹೇಳ್ತಿರ್ತಾಳೆ, ನನಗೆ ಮೇನ್ ಲೈನ್ ಕಾಲೇಜ್ಗೆ ಹೋಗಬೇಕು ಅಂತ. ಇಲ್ಲಿ ಅದಕ್ಕೆ ಯೇಸುನವ್ರ ಎರಡನೇ ತಂದೆ ಹೇಳ್ತಿರ್ತಾರೆ, ನಾನು ನಿನ್ನನ್ನು ಅದೇ ಕಾಲೇಜ್ಗೆ ಕಳಿಸ್ತೀನಿ, ನಾನು ಪ್ರಾಮಿಸ್ ಮಾಡ್ತೀನಿ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನ ಹೇಳ್ತಿರ್ತಾಳೆ, ಹಾಗಾದ್ರೆ ನೀನು ಎತ್ತು ಮಕ್ಳ ಮೇಲೆ ಆಣೆ ಮಾಡ್ಬಿಟ್ಟು ಹೇಳು ಅಂತ. ಇಲ್ಲಿ ಅದಕ್ಕೆ ಯೇಸುನವ್ರ ತಂದೆ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನವ್ರ ಎರಡನೇ ತಂದೆ ಹೇಳ್ತಿರ್ತಾರೆ, ನಾನು ನಿಮ್ಮ ಅಮ್ಮನ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಾನೇನಾದ್ರೂ ನಾನು ಕೊಟ್ಟಿರೋ ಮಾತನ್ನ ಉಳಿಸ್ಕೊಳ್ಳಿಲ್ಲ ಅಂದರೆ ನಿಮ್ಮಮ್ಮ ನಿಜವಾಗ್ಲೂ ಬಂದು ನನ್ನ ಕತ್ತಿಸ್ಕಿ ಸಾಯಿಸೇ ಬಿಡ್ತಾರೆ ಅಂತೆಲ್ಲ ಹೇಳ್ತಿರ್ತಾರೆ. ಈ ಮಾತನ್ನ ಕೇಳಿ ಯೇಸುನ್ ಕೂಡ ಕನ್ವಿನ್ಸ್ ಆಗ್ಬಿಡ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಸ್ವಲ್ಪ ಸಮಯಗಳಾದ್ಮೇಲೆ ನಮಗೆ ತೋರಿಸ್ತಾರೆ. ಇಲ್ಲಿ ಟಿವಿಲಿ ತೋರಿಸ್ತಿರ್ತಾರೆ, ಈಗ ಜನಗಳು ಅವ್ರಿಗೆ ಯಾವ ಥರ ಕಂಫರ್ಟಬಲ್ ಬಟ್ಟೆಗಳಿರುತ್ತೆ, ಯಾವುದು ಈಸಿಯಾಗಿ ಹಾಕೊಳ್ಳೋಕ್ಕಾಗುತ್ತೆ ಆ ಥರ ಬಟ್ಟೆಗಳನ್ನ ಇಷ್ಟಪಡ್ತಾರೆ, ಆ ಥರ ಜನ ಹಾಕೊಳ್ಳೋಕೆ ಇದು ಮಾಡ್ತಾರೆ ಅಂತೆಲ್ಲ ತೋರಿಸ್ತಿರ್ತಾರೆ. ಈಗ ಇಲ್ಲಿ ನಮಗೆ ತೋರಿಸ್ತಾರೆ ಒಂದು ದೊಡ್ಡ ಮಾರ್ಕೆಟ್ನ. ಇಲ್ಲಿ ಎಲ್ಲರೂ ಅವ್ರವ್ರದ್ದು ವ್ಯಾಪಾರಗಳೇನಿರುತ್ತೆ ಎಲ್ಲದನ್ನು ಮಾಡ್ತಿರ್ತಾರೆ. ಇಲ್ಲಿ ಟಿವಿ ಶೋರೂಮಿಂದ ಹಿಡಿದು ಫುಲ್ಲು ರೋಡ್ ಸೈಡಲ್ಲಿ ತರಕಾರಿ ಇಟ್ಕೊಳ್ಳೋದ್ರಿಂದ ಮತ್ತು ಸಿಗರೆಟ್ಗಳನ್ನ ಇಟ್ಕೊಳ್ಳೋದ್ರಿಂದ ಮತ್ತು ಶೂಗಳು, ತರಕಾರಿಗಳು, ಆ ಥರ ಪ್ರತಿಯೊಂದು ಈ ಮಾರ್ಕೆಟಲ್ಲಿ ಸಿಗ್ತಿರುತ್ತೆ. ಈ ಮಾರ್ಕೆಟಲ್ಲಿ ನಮಗೆ ತೋರಿಸ್ತಾರೆ ಯೇಸುಂದು ಮತ್ತು ಹೀರೋದು ಕೂಡ ಒಂದೊಂದು ಸ್ಟಾಲ್ ಇರುತ್ತೆ. ಇಲ್ಲಿ ಯೇಸುನು ಅವಳು ಎಲೆಕೋಸ್ಗಳನ್ನ ಮಾರೋದಕ್ಕೆ ಕುತ್ಕೊಂಡಿರ್ತಾಳೆ. ಇಲ್ಲಿ ಹೀರೋ ಮೀನುಗಳನ್ನ ಕಟ್ ಮಾಡಿ ಕೊಡೋ ಕೆಲಸನ ಮಾಡ್ತಿರ್ತಾನೆ. ಇಲ್ಲಿ ಯೇಸುನ ಅಂಗಡಿಗೆ ಒಬ್ಬರು ಕಸ್ಟಮರ್ ಬಂದಿರ್ತಾರೆ, ಅವರು ಎಲೆಕೋಸ್ಗಳನ್ನ ನೋಡ್ತಿರ್ತಾರೆ. ಇಲ್ಲಿ ಯೇಸುನು ಅವಳ ಮುಖನ ಬುಕ್ಕಲ್ಲಿ ಮುಚ್ಕೊಂಡು ಕೂತಿರ್ತಾಳೆ. ಇಲ್ಲಿ ಅವರು ಎಲೆಕೋಸು ತೊಗೊಳಕ್ಕೆ ಬಂದಾಗ ಹೀರೋನೇ ಅವ್ರ ಹತ್ರ ಮಾತಾಡ್ತಿರ್ತಾರೆ, ಫ್ರೆಶ್ ಆಗಿದೆ ಎಲೆಕೋಸು ತೊಗೋತೀರಾ ಅಂತ. ಇಲ್ಲಿ ಅದಕ್ಕೆ ಆ ಲೇಡಿ ಕೂಡ ಹೇಳ್ತಿರ್ತಾರೆ, ನೀನೇ ಎಲೆಕೋಸುನು ಮಾರದ ಅಂತ. ಇಲ್ಲಿ ಅದಕ್ಕೆ ಹೌದು, ಅವ್ರು ಎಲೆಕೋಸು ತಂದಿದ್ದಾರಲ್ಲ ಅದು ತುಂಬ ಫ್ರೆಶ್ ಆಗಿದೆ ತಗೊಳ್ಳಿ ಅಂತ. ಈಗ ಇಲ್ಲಿ ನಮಗೆ ತೋರಿಸ್ತಾರೆ ಸ್ಕೂಬಾ ಡೈವಿಂಗ್ ಅಲ್ಲಿ 3 ಜನ ಲೇಡಿಗಳಿದ್ರಲ್ಲ ಅವರು ಕೂಡ ಅಲ್ಲೇ ಕೆಲಸ ಮಾಡ್ತಿರ್ತಾರೆ. ಈಗ ಇಲ್ಲಿ ನಮಗೆ ತೋರಿಸ್ತಾರೆ ಚೊಂಚ ಅವರು ಜೋರಾಗಿ ಕೂಗಿ ಕೂಗಿ ಹೇಳ್ತಿರ್ತಾರೆ, ಫ್ರೆಶ್ ಆಗಿ ಮೀನುಗಳು ಬಂದಿದೆ, ಬನ್ನಿ ಬನ್ನಿ ತಗೊಳ್ಳಿ, ಈಗಿನ ಸಮುದ್ರದಿಂದ ಬಂದಿರೋದು ಅಂತ. ಈಗ ಇಲ್ಲಿ ನಮಗೆ ತೋರಿಸ್ತಾರೆ ಹೀರೋ ಯೇಸುಂದು ಎಲೆಕೋಸ್ಗಳನ್ನೆಲ್ಲ ಮಾರ್ತಿರ್ತಾರಲ್ಲ ಅದನ್ನ ನೋಡ್ಕೋತಿರ್ತಾರೆ. ಕ್ವಾಂಗ್ರಿ ಅವ್ರ ಮಗಳು ತುಂಬಾ ಅದೃಷ್ಟವಂತೆ, ಅವಳು ಎಲ್ಲಿರ್ತಾಳೋ ಯಾವಾಗ್ಲೂ ಬಾಡಿ ಗಾರ್ಡ್ನ ಜೊತೆಗೆ ಇಟ್ಕೊಂಡೇ ಇರ್ತಾಳೆ. ಯಾಂಗ್ ಶಿಕೋಳ್ನ 1 ನಿಮಿಷನೂ ಬಿಡ್ದಂಗೆ ಯಾವಾಗ್ಲೂ ಪ್ರೊಟೆಕ್ಟ್ ಮಾಡ್ತಾನೆ ಇರ್ತಾನೆ ಅಂತೆಲ್ಲ ಹೇಳ್ತಾ ಅವರು ನಗ್ತಿರ್ತಾರೆ. ಈಗ ಇಲ್ಲಿ ನಮಗೆ ತೋರಿಸ್ತಾರೆ ಹೀರೋ ಯೇಸುನವ್ರದ್ದು ಎಲೆಕೋಸ್ಗಳೆಲ್ಲ ಅಂಡೋಗ್ಬಿಟ್ಟಿರೋದು, ಅದನ್ನೆಲ್ಲ ಅವನು ನೀಟಾಗಿ ಜೋಡಿಸಿ ಎತ್ತಿಡ್ತಿರ್ತಾನೆ. ಈಗ ಸ್ವಲ್ಪ ಸಮಯಗಳಾದ್ಮೇಲೆ ನಮಗೆ ತೋರಿಸ್ತಾರೆ ಹೀರೋ ಯೇಸುನ ಸೈಕಲಲ್ಲಿ ಕರ್ಕೊ ಬರ್ತಿರ್ತಾನೆ, ಹಿಂದೆಗಡೆ ಎಲೆಕೋಸ್ಗಳನ್ನ ತೊಗೊಂಬಂದಿರ್ತಾನೆ. ಇಲ್ಲಿ ಎಲ್ಲಾನು ಯೇಸುನ್ಗೆ ಅವನೇ ಮಾಡ್ಕೊಡ್ತಿರೋದನ್ನ ನಮಗೆ ತೋರಿಸ್ತಾರೆ. ಈಗ ಇಲ್ಲಿ ನಮಗೆ ತೋರಿಸ್ತಾರೆ ಹೀರೋ ಒಂದು ಚೇರ್ನ ತಗೊಂಡು ಯೇಸುನ ಎಬ್ಬಿಸ್ಬಿಟ್ಟು ಆ ಚೇರ್ನ ಹಾಕಿ ಯೇಸುನ ಕೂರಿಸ್ತಿರೋದನ್ನ. ಈಗ ಇಲ್ಲಿ ನಮಗೆ ತೋರಿಸ್ತಾರೆ ಸಮಯ ಕಳ್ದಂಗೆ ಬರೀ ಇಲ್ಲಿ ಹೀರೋನೇ ಕೆಲಸ ಮಾಡ್ತಿರ್ತಾನೆ ಎಲೆಕೋಸ್ನ ಮಾರೋದಕ್ಕೆ. ಯೇಸುನ ಆರಾಮಾಗಿ ಬುಕ್ ಇಟ್ಕೊಂಡು ಕುತ್ಕೊಂಡಿರ್ತಾಳೆ, ಅಲ್ಲಿ ಅವಳು ಮುಖ ಮುಚ್ಕೊಂಡು ಕೂತಿರ್ತಾಳೆ, ಆದರೆ ಹೀರೋನೇ ಎಲ್ಲ ಎಲೆಕೋಸ್ನು ಮಾರ್ತಿರ್ತಾನೆ. ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಆ ಲೇಡಿಗಳು ಮಾತಾಡ್ತಿರ್ತಾರೆ, ಯೇಸುಂದು ಎಲ್ಲ ಎಲೆಕೋಸ್ನು ಯಾಂಗ್ ಶಿಕು ಎಲ್ಲನೂ ಮಾರ್ತಾನೆ ಒಂದು ಬಿಡ್ದಲೆ ಅಂತೆಲ್ಲ ಮಾತಾಡ್ಕೋತಿರ್ತಾರೆ. ಈಗ ಇಲ್ಲಿ ನಮಗೆ ತೋರಿಸ್ತಾರೆ ಸಮಯ ಹೀಗೆ ಬೇಗ ಬೇಗ ಕಳೀತಾ ಇರೋದು. ಈಗ ಒಂದು ರೇಡಿಯೋನ ತೋರಿಸ್ತಾರೆ, ಆ ರೇಡಿಯೋದಲ್ಲಿ ಹೇಳ್ತಿರ್ತಾರೆ ಕಾಲ ಕಳೀತಾ ಇದ್ದಂಗೆ ಹೆಣ್ಮಕ್ಳು ಸ್ಕರ್ಟ್ ಚಿಕ್ಕದಾಗ್ತಿದೆ, ಅವ್ರ ನಡವಳಿಕೆ ಚೇಂಜ್ ಆಗ್ತಿದೆ, ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ಕೋತಿರ್ತಾರೆ. ಆ ರೇಡಿಯೋದಲ್ಲಿ ಏನೋ ನ್ಯೂಸ್ ಬರ್ತಿರುತ್ತೆ ಅದನ್ನ ಪೇಪರಲ್ಲೂ ಕೂಡ ಹಾಕಿರ್ತಾರೆ. ಇದನ್ನ ಇಲ್ಲಿ ಹೀರೋ ಓದ್ತಾ ಇರ್ತಾನೆ. ಇದನ್ನ ನೋಡಿ ಯೇಸುನ್ ಅದ ಪೇಪರ್ನ ಕಿತ್ಕೊಬಿಡ್ತಾಳೆ. ಇಲ್ಲಿ ಹೀರೋ ಯೇಸುನ್ ಕೂತಿರೋ ಚೇರ್ನ ತೆಗೆದ್ಬಿಟ್ಟು ಬಟ್ಟೆಯಲ್ಲಿ ಒಂಥರ ಸ್ಪಂಜ್ ತರ ಮಾಡಿರ್ತಾರೆ, ಅದನ್ನ ಯೇಸುನ್ಗೆ ಇಡ್ತಿರ್ತಾನೆ. ಇಲ್ಲಿ ಆ ಚೇರ್ನ ಅವ್ನು ಹಾಕೊಂಡು ಕುತ್ಕೋತಿರ್ತಾನೆ. ಇಲ್ಲಿ ಬ್ಯಾಕ್ಗ್ರೌಂಡ್ ಅಲ್ಲಿ ಆ ಸ್ಕೂಬಾ ಡೈವಿಂಗ್ ಲೇಡೀಸ್ಗಳು ಇರ್ತಾರಲ್ಲ ಅವ್ರದ್ದು ವಯಸ್ಸು ಬರ್ತಿರುತ್ತೆ. ಚಿಕ್ಕ ವಯಸ್ಸಿಂದ ಕಾನ್ಶಿಂಕು ಯೇಸುನ ಯಾವ ಥರ ನೋಡ್ಕೋತಿದ್ದಾನೆ ಅಂದರೆ ಯೇಸುನು ಸ್ವಂತ ಮಗಳು ಏನೋ ಕಾನ್ಶಿಕಿಗೆ ಆ ಥರ ನೋಡ್ಕೋತಿದ್ದಾನೆ ಅಂತೆಲ್ಲ ಮಾತಾಡ್ಕೋತಿರ್ತಾರೆ. ಈಗ ಇಲ್ಲಿ ನಮಗೆ ತೋರಿಸ್ತಾರೆ ಒಬ್ರು ಲೇಡಿ ಎಲೆಕೋಸ್ ತಗೊಳ್ಳೋದಕ್ಕೆ ಅಂತ ಬಂದಿರ್ತಾರೆ. ಆಗ ಹೀರೋ ಹೇಳ್ತಿರ್ತಾನೆ, ನೀವು ಅವ್ರ ಎಲೆಕೋಸ್ನ ತಗೋತೀರಾ, ತುಂಬ ಫ್ರೆಶ್ ಆಗಿದೆ ಅಂತೆಲ್ಲ ಹೇಳ್ತಿರ್ತಾರೆ. ಈಗ ಇಲ್ಲಿ ನಮಗೆ ಹೀರೋ ಮುಖಾನ ತೋರಿಸ್ತಾರೆ.
ಇಲ್ಲಿ ಹೀರೋ ಮದ್ನ ಕೇಳಿ ಆ ಡುಮ್ಗಿರೋ ಆಂಟಿ ಹೇಳ್ತಿರ್ತಾರೆ, ಹಾ ನೀನಂತೂ ಹೇಳ್ತೀಯ ಬಿಡು ಎಲ್ಲ ಫ್ರೆಶ್ ಆಗಿದೆ ಅಂತಾನೆ. ಅಮ್ಮಂಗೆ ಅತ್ತೆ ಕಾಟದ ಜೊತೆ ಸೊಸೆ ಕಾಟನ್ನು ತಡ್ಕೋಬೇಕು ಅಂತೆಲ್ಲ ಹೇಳ್ಬಿಟ್ಟು ಅವರು ನಗ್ತಾ ತಿಂತಾ ಇರ್ತಾರೆ. ಇಲ್ಲಿ ಅದಕ್ಕೆ ಆ ಲೇಡಿ ಕೇಳ್ತಿರ್ತಾಳೆ ಒಂದ್ ಎಲೆಕೋಸು ಎಷ್ಟು ಅಂತ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ 150 3ಕ್ಕೆ 150 ಅಂತ. ಇಲ್ಲಿ ಅದಕ್ಕೆ ಆ ಲೇಡಿ ಕೇಳ್ತಿರ್ತಾಳೆ ಇದು ಯಾವ ತರ ಲೆಕ್ಕ ಅಂತ. ಇಲ್ಲಿ ಅದಕ್ಕೆ ಯೇಸುನು ಎದ್ ನಿಂತ್ಕೊಂಡು ಹೇಳ್ತಿರ್ತಾಳೆ 1ಕ್ಕೆ 50 ರೂಪಾಯಿ ಆದ್ರೆ 3ಕ್ಕೆ 150 ರೂಪಾಯಿ ಆಗೋದು, ಇದೇ ಲೆಕ್ಕ ಹೇಳೋದು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಆ ಲೇಡಿ ಹೇಳ್ತಿರ್ತಾಳೆ ಒಬ್ಳು ಎಲೆಕೋಸ್ ಮಾರೋಳ ಹತ್ರ ನಾನು ಲೆಕ್ಕ ಕಲಿಬೇಕಾ ಅಂತ. ಈಗ ಇಲ್ಲಿ ನಮ್ಗೆ ಯೇಸುನ್ ಮುಖಾನ ತೋರಿಸ್ತಾರೆ. ಇಲ್ಲಿ ಅದಕ್ಕೆ ಆ ಲೇಡಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ ನಾನು ಫಸ್ಟ್ ಆಫ್ ಆಲ್ ಕೇಳಿದ್ದು ಒಂದೇ ಒಂದು ಎಲೆಕೋಸಿಗೆ ಎಷ್ಟಾಗುತ್ತೆ ಅಂತ, 3ಕ್ಕಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ ನೋಡಿ ಇದನ್ನೆಲ್ಲ ಮಾರಿ ನಮಗೆ ಮೊದಲೇ ಏನು ಸಿಗಲ್ಲ, ಅದರಲ್ಲೂ ನೀವು ಇಷ್ಟೊಂದು ಬಾರ್ಗೇನಿಂಗ್ ಮಾಡ್ತೀರಾ ಅದರಿಂದ ನಮಗೆ ತುಂಬ ಲಾಸ್ ಆಗುತ್ತೆ, ನೀವು ಈ ಥರ ಬಡವ್ರನ್ನ ತುಳಿತಾ ಇದ್ದೀರಾ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿರ್ತಾಳೆ. ಅಲ್ಲಿ ಕೂತಿರೋ ಸ್ಕೂಬಾ ಡೈವಿಂಗ್ಸ್ ಲೇಡಿಗಳು ಕೂಡ ಹ್ಞೂ ಅಂತ ತಲೆ ಅಲ್ಲಾಡ್ತಿರ್ತಾರೆ. ಅದಕ್ಕೆ ಆ ಎಲೆಕೋಸ್ ತಗೊಳಕ್ ಬಂದಿರೋ ಲೇಡಿ ಹೇಳ್ತಿರ್ತಾಳೆ ನೋಡು ನಾನು ಬಂದಿರೋದು ಎಲೆಕೋಸ್ ತಗೊಳ್ಳೋದಕ್ಕೆ, ನಿನ್ ಮಾತುಗಳನ್ನ ಕೇಳಕ್ಕಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ನಿಮಗೆ ಎಲೆಕೋಸ್ ಬೇಕಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಸ್ಕೂಬಾ ಡೈವಿಂಗ್ ಲೇಡಿ ಇರ್ತಾರಲ್ಲ ಅವರೆಲ್ಲ ಹೇಳ್ತಿರ್ತಾರೆ ನೋಡು ಅವನ್ನೆಲ್ಲಾನು ಮ್ಯಾನೇಜ್ ಮಾಡ್ತಾನೆ ಅಂತ. ಇಲ್ಲಿ ಅದಕ್ಕೆ ಹೀರೋ ಅವ್ರ ತಾಯಿ ಹೇಳ್ತಿರ್ತಾರೆ ನಾನು ಮಗನ ಎತ್ತಿಲ್ಲ ಒಂದು ಕತ್ತೆನ ಎತ್ಬಿಟ್ಟಿದೀನಿ ಅಂತ. ಇಲ್ಲಿ ಹೀರೋ ಮುಂದೆ ಹೋಗಿ ಎಲೆಕೋಸ್ನ ಕವರ್ಗೆ ಹಾಕ್ಬಿಟ್ಟು ಆ ಲೇಡಿಗೆ ಕೊಟ್ಬಿಟ್ಟು ದುಡ್ಡಿಸ್ಕೊತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋ ತಾಯಿ ಜೋರಾಗಿ ಕೂಗ್ತಾ ಹೇಳ್ತಿರ್ತಾರೆ ಯೇಸುನ್ ನಿನ್ಗೆ ಕೈ ಇಲ್ವಾ ಅಂತ. ಇಲ್ಲಿ ಅದಕ್ಕೆ ಯೇಸುನ್ ಹೇಳ್ತಿರ್ತಾಳೆ ನಾನೇ ನಿಮ್ಮ ಮಗನ್ಗೆ ಮಾಡಕ್ ಹೇಳಿಲ್ಲ ಅವನೇ ಮಾಡ್ತಿರೋದು ಇದನ್ನೆಲ್ಲ ಅಂತ. ಇಲ್ಲಿ ಅದಕ್ಕೆ ಹೀರೋ ತಾಯಿ ಹೇಳ್ತಿರ್ತಾರೆ ಇವನ್ನ ಸಾಕೋದ್ರ ಬದಲು ನಾನು ಒಂದು ನಾಯಿನ ಸಾಕೋಬೇಕಾಗಿತ್ತು ಅಂತ. ಇಲ್ಲಿ ಅದಕ್ಕೆ ಅಲ್ಲಿರೋರೆಲ್ಲ ನಗ್ತಾ ಇರ್ತಾರೆ. ಇಲ್ಲಿ ಅದಕ್ಕೆ ಆ ಡುಮ್ಗಿರೋ ಆಂಟಿ ಹೇಳ್ತಿರ್ತಾರೆ ಅಂಶಿಕ್ ನಿಮ್ಮ ಅಜ್ಜಿ ಏನಾದ್ರೂ ನೀವಿಬ್ರು ಜೊತೆಲಿ ಇರೋದನ್ನ ನೋಡಿದ್ರೆ ಅಷ್ಟೇ ನಿಮ್ಮಿಬ್ರಿಗೆ ಅಂತ ಹೇಳ್ತಿರ್ತಾರೆ. ಆಗ ಡುಮ್ಗಿರೋ ಆಂಟಿ ಪಕ್ಕದಲ್ಲಿ ಕೂತಿರೋ ಆಂಟಿ ಹೇಳ್ತಿರ್ತಾರೆ ಈಗ ಅವರು ದೊಡ್ಡವರಾಗಿದ್ದಾರೆ ಅವ್ರು ಯಾಕೆ ಅವ್ರಿಗೆ ಎದ್ರುಕೋತಾರೆ ನೀನೇ ಹೇಳು ಅಂತ. ಅದೇ ಟೈಮಿಗೆ ಹೀರೋ ಅಜ್ಜಿ ಬರ್ತಿರೋದನ್ನ ನೋಡ್ಬಿಟ್ಟು ಯೇಸುನ್ ಎದ್ರುಕೊಂಡು ಓಡೋಗ್ತಿರ್ತಾಳೆ. ಹೀರೋ ಅಜ್ಜಿ ಬಂದಿದ ತಕ್ಷಣ ಹೀರೋ ತಡೆಯೋದಕ್ಕೆ ಅಂತ ಮುಂದೆ ಹೋಗ್ತಿರ್ತಾನೆ. ಇಲ್ಲಿ ಹೀರೋ ಅಜ್ಜಿ ಹೀರೋನ ತಳ್ಬಿಟ್ಟು ಅವಳದು ಎಲೆಕೋಸ್ತು ಒಂದು ಬ್ಯಾಸ್ಕೆಟ್ ಇರುತ್ತಲ್ಲ ಅದನ್ನೆಲ್ಲ ದಬಾಕ್ಬಿಡ್ತಾರೆ, ಅದೆಲ್ಲ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಇಲ್ಲಿ ಯೇಸುನು ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡು ಆ ಎಲೆಕೋಸ್ ಎಲ್ಲ ಬಿದ್ದಿದ ತಕ್ಷಣ ಅಯ್ಯೋ ಎಲ್ಲ ಬೀಳಿಸ್ಬಿಟ್ರು ಅಯ್ಯೋ ದೇವ್ರೆ ಅಂತ ಕಿರ್ಚ್ಕೊತಿರ್ತಾಳೆ. ಅದೇ ಟೈಮಿಗೆ ಹೀರೋ ಅವ್ರ ಅಮ್ಮ ಕೂಡ ಎದ್ಬಿಟ್ಟು ಹೀರೋ ಅಜ್ಜಿ ಹತ್ರ ಬರ್ತಿರ್ತಾರೆ. ಇದನ್ನ ನೋಡಿ ಹೀರೋ ಅಜ್ಜಿ ಬೈತಿರ್ತಾರೆ ನೀನಾದ್ರೂ ತಡಿಬೇಕು ತಾನೇ ಇವ್ರಿಬ್ರು ಒಂದ್ ಜೊತೆ ಸೇರಿಸ್ದಂಗೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಅವ್ರ ಅಮ್ಮ ಹೇಳ್ತಿರ್ತಾರೆ ನೀವ್ ಇಲ್ಲಿಗೆ ಬರೋ ಅವಶ್ಯಕತೆ ಏನಿತ್ತು ಅಂತ. ಇಲ್ಲಿ ಅದಕ್ಕೆ ಯೇಸುನ ಅಜ್ಜಿ ಹೇಳ್ತಿರ್ತಾರೆ ಹೆಣ್ಮಕ್ಳು ತಾಯಿದಿರೋ ಸತ್ಮೇಲೂ ಕೂಡ ಅವ್ರ ಮಕ್ಳು ಜೊತೆನೇ ಇರ್ತಾರೆ, ನಿನ್ ಮಗನ್ ಜೊತೆ ಅವಳನ್ನ ಕುತ್ಕೊಳಕ್ ಹೆಂಗ್ ಬಿಟ್ಟೆ ನೀನು ಅಂತೆಲ್ಲ ಕೇಳ್ತಿರ್ತಾರೆ. ಈ ಮತ್ನೆಲ್ಲ ಕೇಳಿ ಚೊಂಚ ಅವರು ಕುತ್ಕೊಂಡು ತಿಂತಿರ್ತಾರಲ್ಲ ಅವರು ಕೂಡ ಹೇಳ್ತಿರ್ತಾರೆ ಆತ್ಮ ಇರೋದು ಅವಳಲ್ಲ ಈ ಮುದುಕಿ ದೇಹದೊಳಗಡೆ ಅಂತ ಹೇಳ್ತಿರ್ತಾರೆ. ಹೀರೋ ಅವ್ರ ಅಜ್ಜಿ ಯೇಸುನ್ ತಾಯಿ ಬಗ್ಗೆ ಮಾತಾಡಿದಕ್ಕೆ ಯೇಸುನ್ ಜೋರಾಗಿ ಕಿರಿಸ್ತಾ ಹೇಳ್ತಿರ್ತಾಳೆ ನಮ್ಮ ಅಮ್ಮನ ಮಧ್ಯಕ್ಕೆ ತಗೋಬರ್ಬೇಡಿ ಅಂತ. ಯೇಸುನ್ ಇನ್ನು ಇಲ್ಲೇ ನಿಂತಿದ್ದಾಳೆ ಅಂತ ನೋಡ್ಬಿಟ್ಟು ಹೀರೋ ಅವ್ರ ಅಜ್ಜಿ ಫುಲ್ಲು ಕೋಪದಲ್ಲಿ ಬಾಯಿಲಿ ನಿನಗೆ ಮಾಡ್ತೀನಿ ಅಂತ ಮುಂದಕ್ಕೆ ನಡ್ಕೊಂಡು ಹೋಗ್ತಿರ್ತಾರೆ. ಇದನ್ನ ನೋಡಿ ಯೇಸುನು ಫುಲ್ಲು ಜೋರಾಗಿ ಓಡ್ಕೊಂಡು ಮಾರ್ಕೆಟಿಂದ ಆಚೆ ಹೋಗ್ತಿರ್ತಾಳೆ. ಇಲ್ಲಿ ನಮಗೆ ತೋರಿಸ್ತಾರೆ ಹೀರೋ ಅಜ್ಜಿನ ಫುಲ್ಲು ತಡೆಯೋದಕ್ಕೆ ಪ್ರಯತ್ನ ಪಡ್ತಿರೋದನ್ನ. ಇಲ್ಲಿ ಯೇಸುನು ಹಿಂದೆ ತಿರುಗ್ಬಿಟ್ಟು ಹೇಳ್ತಿರ್ತಾಳೆ ಯಾರಾದರೂ ನನ್ನನ್ನು ಕೇಳಿ ನಿಮ್ಮ ಮೊಮ್ಮಗ ನನಗೇನು ಇಷ್ಟ ಅಲ್ಲ ನಾನೇ ನನ್ನ ಮದುವೆ ಆಗಲ್ಲ ಅಂತ ಹೇಳ್ತಿರ್ತಾಳೆ. ನೀನು ನಿಂತ್ಕೊ ಇಲ್ಲಿ ನಿನಗೆ ಮಾಡ್ತೀನಿ ಅಂತ ಅವ್ರು ಮುಂದೆ ಹೋದಾಗ ಅವಳು ಫುಲ್ಲು ಫಾಸ್ಟಾಗಿ ಓಡೋಗ್ತಿರ್ತಾಳೆ. ಈಗ ಇಲ್ಲಿ ನಮಗೆ ತೋರಿಸ್ತಾರೆ ಯೇಸುನು ಮಾರ್ಕೆಟಿಂದ ಓಡ್ತಾ ಮತ್ತೆ ಮನೆ ಬಿಟ್ಟು ಇಲ್ಲಿ ಯೇಸುನ್ ಮತ್ತೆ ಹೀರೋ ಓಡೋಗ್ತಿರೋದನ್ನ ತೋರಿಸ್ತಾರೆ. ಬ್ಯಾಕ್ಗ್ರೌಂಡಲ್ಲಿ ಯೇಸುಂದು ವಾಯ್ಸ್ ಬರ್ತಿರುತ್ತೆ. ಅವರಿಬ್ಬರ ಮಧ್ಯೆ ಯಾವುದೇ ಥರ ರಿಲೇಷನ್ನು ಇರಲಿಲ್ಲ, ಆದರೂ ತುಂಬ ಗಾಢವಾಗಿರೋ ರಿಲೇಷನ್ ಇತ್ತು ಅಂತ ಹೇಳ್ತಿರ್ತಾರೆ. ಇಲ್ಲಿ ಹೀರೋ ಮತ್ತೆ ಯೇಸುನು ನಿಜವಾಗ್ಲೂ ಮನೆ ಬಿಟ್ಟು ಹೊಡೋಗ್ತಾರ. ಇವರಿಬ್ರು ನಿಜವಾಗ್ಲೂ ಮನೆ ಬಿಟ್ಟು ಹೋಗೋದಕ್ಕೆ ಕಾರಣ ಏನಾಗಿರ್ಬೋದು ಅನ್ನೋದನ್ನ ನೆಕ್ಸ್ಟ್ ಸೆಕೆಂಡ್ ಎಪಿಸೋಡ್ ಅಲ್ಲಿ ತಿಳ್ಕೊಳ್ಳೋಣ. ಸೊ ಇಲ್ಲಿಗೆ ನಾನು ಫಸ್ಟ್ ಎಪಿಸೋಡ್ ನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಪಾರ್ಟ್ 1 ಪಾರ್ಟ್ 2 ಆಗಿ ನಿಮ್ಗೆ ಹೇಗನ್ನಿಸ್ತು ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನನ್ನ ಎಕ್ಸ್ಪ್ಲನೇಷನ್ ಅಲ್ಲಿ ಏನೇ ಚೇಂಜಸ್ ಮಾಡ್ಕೋಬೇಕು ಅಂದ್ರೂ ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡೋದ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ ಗಾಯ್ಸ್.